ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ರಾಜ್ಯದಾದ್ಯಂತ ಎರಡು ಸುದ್ದಿಗಳು ಈ ವಾರ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರೋದು. ಒಂದು, ಧರ್ಮಸ್ಥಳದಲ್ಲಿ ಅನಾಮಿಕ ಹೇಳಿದಲ್ಲೆಲ್ಲ SIT ಅವರು ಅಗೀತಾ ಇರೋದು. ಇನ್ನೊಂದು, ಸಚಿವ ರಾಜಣ್ಣ ಅವರನ್ನು, ಸಹಕಾರ ಸಚಿವ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿರುವಂಥದ್ದು. ಈ ಎರಡೂ ವಿಷಯಗಳ ಬಗ್ಗೆ ಮಾತನಾಡುವುದಕ್ಕೆ ಸ್ಪಷ್ಟ ಅಭಿಪ್ರಾಯವನ್ನು ಹೊಂದಿರುವ ಒಬ್ಬ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸಾಗರದ ಶಾಸಕರು, ಕಾಂಗ್ರೆಸ್ ಮುಖಂಡರು, ಬೇಳೂರು ಗೋಪಾಲಕೃಷ್ಣ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಬೇಳೂರು ಗೋಪಾಲಕೃಷ್ಣ ಅವರೇ, ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬೇಳೂರು ಗೋಪಾಲಕೃಷ್ಣ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಎರಡು ವಿಷಯದ ಬಗ್ಗೆ ಮಾತಾಡೋದಕ್ಕಿದೆ. ಅದರಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಧರ್ಮಸ್ಥಳನೇ. ಚರ್ಚೆ ಮಾಡಿ. ರೆಡಿ. ಏನು ಕರೆಕ್ಟ್ ಕೆಲಸ ಮಾಡ್ತಾ ನಿಮ್ಮ ಸರ್ಕಾರ, ನಿಮ್ಮ ಪಕ್ಷದ ಸರ್ಕಾರ? ಒಬ್ಬ ಅನಾಮಿಕ ಬರ್ತಾನೆ, ನಾನು 100 ಹೆಣಗಳನ್ನು ಹೂತಿದ್ದೀನಿ ಅಂತಾರೆ, ಅಂತಾನೆ ಒಬ್ಬ SIT ಮಾಡಿ ಇವನು ಹೇಳ್ದಲ್ಲೆಲ್ಲ ಅಗಿರಿ ಅಂತ ಕಳಿಸ್ತಾರೆ. ನೋಡಿ, ಯಾವುದೇ ಸರ್ಕಾರ ಇರ್ಬೋದು, ಸುಮ್ಮನೆ ಮಾಡಲಿಕ್ಕೆ ಹೋಗಲ್ಲ ಅಲ್ವಾ? ಹೌದು. ಗೊಂದಲಗಳು ಸೃಷ್ಟಿಯಾದಾಗ, ಗೊಂದಲಗಳು ಅಲ್ಲಿ ಧರ್ಮಸ್ಥಳದಲ್ಲಿ ಗೊಂದಲಗಳಾಯಿತು, ಬೇರೆ ಬೇರೆ ಗಲಾಟೆಗಳಾಯಿತು, ಹೋರಾಟಗಳಾಯಿತು, ಸೌಜನ್ಯ ಕೇಸು ಮೇಲೆ ತಗೊಂಡ್ರು. ಅದರಲ್ಲಿ ಯಾರ್ಯಾರು ಪಿತೂರಿ ಮಾಡಿದ್ರು ಏನಂತ ಗೊತ್ತಿಲ್ಲ. ಅವರೆಲ್ಲ ಇದ್ದಾಗ ಸಹಜವಾಗಿ ಒಬ್ಬ ಅನಾಮಿಕ ಹುಟ್ಕೊಂಡ. ಅನಾಮಿಕ ಏನು ಮಾಡ್ದ ಅಂದರೆ, ಅವನು ನೇರವಾಗಿ ಸರ್ಕಾರಕ್ಕೆ ಬರಲಿಲ್ಲ, ಅವನು ಕೋರ್ಟಿಗೆ ಹೋದ. ಹೈಕೋರ್ಟ್ ಮೂಲಕನೇ ಅವತ್ತು ಅನಾಮಿಕ ನಾನು 100 ಶವಗಳನ್ನು ಹೂತು ಹಾಕಿದ್ದೀನಿ ಅಂತೇಳಿ ಹೈಕೋರ್ಟಲ್ಲಿ ಹೋಗಿ ಅಲ್ಲಿ ಇದು ಮಾಡಿಕೊಂಡು ಕೋರ್ಟಲ್ಲಿ ಆದೇಶ ತಗೊಂಡು ಬಂದ. ಆ ನಂತರ ತಾನೇ ನಾವು ಇದು ಗೊಂದಲ ಆಗಬಾರ್ದು ಅಂತೇಳಿ ನಾವು ಇವತ್ತು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು SIT ತನಿಖೆ ಹಾಕಿದ್ದೀವಿ. ವಿರೋಧ ಪಕ್ಷದವರೆಲ್ಲ ಸ್ವಾಗತ ಮಾಡಿದ್ರು ಅವಾಗ. ಹೌದು, ಎಲ್ಲರೂ ಸ್ವಾಗತ ಮಾಡಿದರು ಅಲ್ವಾ? ಇದು ನಾವು ಬೇಕಾಗಿ ಹಾಕಿದ್ದಲ್ಲ. ಅದು ಇಲ್ಲ ಅವನೇನಾದ್ರು ಸುಮ್ಮನೆ ಕೇಳ್ತೀನಿ. ನಾಳೆ ಯಾರೋ ವಿಧಾನಸೌಧದಲ್ಲಿ ಕೆಲಸ ಮಾಡಿ ಕೆಲಸ ಬಿಟ್ಟು ಹೋಗಿರುವಂಥ ಒಬ್ಬ ಸ್ವಚ್ಛತಾ ಕಾರ್ಮಿಕ ಬಂದು ವಿಧಾನಸೌಧದ ಅಂಗಳದಲ್ಲಿ ನಾನು ಹೆಣಗಳನ್ನು ಹೂತಿದ್ದೀನಿ ಅಂತಾನೆ. ಎಸ್, ಕೋರ್ಟ್ಗೆ ಹೋಗ್ತಾನೆ, ಅಫಿಡವಿಟ್ ಕೊಡ್ತಾನೆ. ಮಾಡಲೇಬೇಕು. ಕೋರ್ಟ್ ಆದೇಶ ಕೊಟ್ರೆ ವಿಧಾನಸೌಧದಲ್ಲಿ ಹೋಗಿ SIT ರಚನೆ ಕೋರ್ಟ್ನ ಆದೇಶ ಆಗಿರಲಿಲ್ಲ. ಅಲ್ಲ, SIT ಕೊಟ್ಟು ಅಲ್ಲ, ನಾನು ಉದಾಹರಣೆ ಹೇಳೋದು. ಆತ ಪೊಲೀಸ್ ಅಲ್ಲ, ನಾನು ಸರ್ ಈಗ ಕೋರ್ಟ್ ಆದೇಶ ಬಂದಾಗ ಈಗ ಅವ್ರು ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲಿ ಅಗಿಬೇಕಂತ ಹೇಳಿದಾಗ ಹೋಗ್ಲೇಬೇಕಾಗತ್ತಲ್ವಾ? ಇದು ತುಂಬ ಎಲ್ಲೆಲ್ಲಿ ಬೇಕಂತ ಹೇಳಿದ್ರೆ ಹಂಗಂತೇಳಿ ಪೀಠಕ್ಕೆ ಹೋಗಿ ಅಲ್ಲಿ ಧರ್ಮಸ್ಥಳದ ದೇವರಿದ್ದಲ್ಲಿ ಅಗಿ ಅಂತ ಹೇಳಿದ್ರೆ ಅದಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೆ ನಾನು ಹೇಳೋದು ಈಗ ವಿಧಾನಸೌಧಕ್ಕೆ ಈಗ ಹೈಕೋರ್ಟೇ ಆದೇಶ ಮಾಡಿದ್ರೆ. ಅಲ್ಲ, ನಿಮ್ಗೆ ಈ ಪ್ರಕರಣದಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಗೊಂದಲ ಇದೆ. ಆತನ ಪರ ವಕೀಲರು ಫಸ್ಟ್ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಆ ನಂತರ ಆತನ ಪರವಾಗಿ ಬಂದು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರ ಮೂಲಕ 164 ಸ್ಟೇಟ್ಮೆಂಟ್ ರಿಜಿಸ್ಟರ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ಆತ ಒಂದು ತಲೆಬುರುಡೆ ಹಿಡ್ಕೊಂಡು ಬಂದುಬಿಡ್ತಾನೆ. ಇದು ಆಗಿರುವಂಥದ್ದು ಬೇಳೂರು ಗೋಪಾಲಕೃಷ್ಣ ಅವರೇ. ಆ ನಂತರ ಮುಖ್ಯಮಂತ್ರಿಗಳನ್ನು ಭೇಟಿಯಾದಂಥ ಬುದ್ಧಿಜೀವಿಗಳ ಒಂದು ಗುಂಪು SIT ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡುತ್ತೆ. ಆರಂಭದಲ್ಲಿ ಹೇಳಿದ್ದಕ್ಕೆಲ್ಲ SIT ಮಾಡೋಕ್ಕಾಗತ್ತೇನ್ರಿ ಅಂತ ಮುಖ್ಯಮಂತ್ರಿಗಳಾದಂಥವರೇ ಕೇಳಿದ್ರು. ಹೇಳಿದ್ರು, ಕೋಣ ಇಳಿದಿದೆ ಅಂದರೆ ಕರ್ಕೊಂಡೋಗಿ ಕೊಟ್ಟಿಗೆಲ್ ಕಟ್ಟು ಅನ್ನೋದಕ್ಕಾಗತ್ತಾ? ಇದೇ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ರು. 2 ದಿವಸ ಆದಮೇಲೆ SIT ರಚನೆ ಆಯಿತು. ಬಟ್ ಏನಂದರೆ, ಸಾರ್ವಜನಿಕವಾಗಿ ಅಲ್ಲಿ ಗೊಂದಲ ಸೃಷ್ಟಿಯಾದಾಗ ಒಬ್ಬ ಮುಖ್ಯಮಂತ್ರಿಗಳಾದ್ರೆ ಏನು ಮಾಡ್ಬೋದು ಹೇಳಿ ಅಲ್ವಾ? ಈಗ ಅವನು ಆದೇಶ ತಗೊಬಂದ ಮೇಲೆ ಅಲ್ಲಿ ಬೇರೆ ಯಾರು ಮಾಡ್ಲಿಕ್ಕೆ ಬರೋದಿಲ್ಲ. ಅವಾಗ SIT ಮೂಲಕ ತೊಗೊಂಡು ಹೋಗಿ ಒಂದು ಗೊಂದಲ ನೋಡಿಬಿಡ್ಬೇಕು. ಗೊಂದಲ ಸೃಷ್ಟಿಯಾಗಿದೆ ಅಂತ ಅವ್ನು ಸುಳ್ಳು ಹೇಳುತ್ತಾನೋ ಏನು ಮಾಡಿದ ಗೊತ್ತಿಲ್ಲ. 100 ಜನ ಹೂತಾಕಿನಂದ ಇದು SIT ಮೂಲಕ ಆಗೋದು ತೋರಿಸ್ಬಿಟ್ಟು ರಾಜ್ಯದ ಜನರಿಗೆ ಗೊತ್ತಾಗ್ಬಿಡ್ಲಿ, ಸಂದೇಶ ಹೋಗುತ್ತಲ್ಲ. ಆಗಿಲ್ಲ ಇಲ್ಲ ಅಂತ ಹಾಗಿದ್ರೆ ಇನ್ನೂ 100 ಕಡೆ ಹೇಳಿದ್ರೆ 100 ಕಡೆ ಅಗಸ್ರಿ. ಅದು ಕಡಿವಾಣ ಹಾಕ್ಲೇಬೇಕು. ಅಲ್ಲ, ಈಗ ನೆನ್ನೆ ನಿಮ್ದು ಶಾಸಕಾಂಗ ಪಕ್ಷದ ಸಭೆ ಇತ್ತು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಾವೇ ಮುಖ್ಯಮಂತ್ರಿಗಳನ್ನ ಕೇಳಿದ್ರಂತೆ. ಮುಖ್ಯಮಂತ್ರಿಗಳು ಹೇಳಿದ್ರಂತೆ 13ನೇ ಪಾಯಿಂಟ್ನಲ್ಲಿ ಏನು ಸಿಗದೆ ಹೋದ್ರೆ ಇದನ್ನ ನಿಲ್ಲಿಸ್ಬಿಡೋಣ ಅಂತೇನೋ ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನೋ ಚರ್ಚೆ. ಅದೇ ನಿಲ್ಲಿಸ್ತೀರಿ? ಅವ್ನು ಹೇಳ್ತಾನ್ರಿ ಇನ್ನೊಂದು 4 ಕಡೆ ತೋರಿಸ್ತೀನಿ ನಾನು. ಸಾಧ್ಯ ಇಲ್ಲ ಸರ್. ನೋಡಿ, ಅವ್ನು ಹೇಳ್ದಂತೇಳಿ 100 ಕಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಹಜವಾಗಿ ಇವತ್ತು ಏನು ಹೇಳಿದ್ದಾರೆ, ಅವ್ರು ಪಾಯಿಂಟ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಮಾಡೋದು. ಬಿಟ್ಟರೆ ಆ ನಂತರ ನೀವು ಅಲ್ಲಿ ಬಿಟ್ಟು ಬೇರೆ ಕಡೆ ತೆಗೀರಿ, 500 ಕಡೆ ತೆಗೀರಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕೊಡೋದೇ ಇಲ್ಲ. ನಾವು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡಿ, ಒಂದು ಗೊಂದಲ ಇತ್ತು. ಆ ಗೊಂದಲ ಇದಾಗಬೇಕಾದ್ರೆ ಧರ್ಮಸ್ಥಳ ಕ್ಲೀನ್ ಚಿಟ್ ಆಗುತ್ತೆ, ಒಳ್ಳೇದಾಗ್ಬೋದು ಅಂತೇಳಿ SIT ಕೊಟ್ಟರು ಅಷ್ಟೇ. ಈಗ ಅವನು ಅನಾಮಿಕ ಒಂದು ವೇಳೆ ನೋಡಿ ಇವತ್ತು ಇಷ್ಟೆಲ್ಲ ರಂಪಾಟ ಮಾಡಿದ್ದಾನೆ ಅಲ್ವಾ? ಅವನು ಹಿಂದಿದ್ದಾರೆ ಯಾರೋ ನನಗೆ ಗೊತ್ತಿಲ್ಲ, ಅವನು ಆ ಕಡೆ ಇದ್ದವ್ರು ಯಾರೋ ನನಗೆ ಗೊತ್ತಿಲ್ಲ. ಗೊಂದಲಗಳು ಸೃಷ್ಟಿಯಾಗಿದೆ. ನಾನು ಹೇಳೋದಿಷ್ಟೇ,
ಒಂದು ಧಾರ್ಮಿಕ ಒಂದು ಕ್ಷೇತ್ರ. ನಾವು ಉತ್ತರದ ಕಾಶಿ ಅಂತ ಏನು ಹೇಳ್ತಿದ್ವಿ, ಪವಿತ್ರವಾದ ದಕ್ಷಿಣದ ಕಾಶಿ ಏನು ಹೇಳ್ತಿದ್ವಿ, ಪವಿತ್ರವಾದಂಥ ಸ್ಥಳ ಅದು. ಅದಕ್ಕೆ ಯಾವುದೇ ಅನ್ಯಾಯ ಆಗಬಾರ್ದು, ಆ ಕ್ಷೇತ್ರಕ್ಕೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಹಾನಿ ಆಗಬಾರ್ದು. ಇದು ನಮ್ಮಲ್ಲೂ ಇದೆ, ಸರ್ಕಾರದಲ್ಲೂ ಇದೆ. ನಾವು ಅದನ್ನು ಅಥವಾ ಅಲ್ಲೇನೋ ಇದು ಮಾಡಬೇಕು, ಗೊಂದಲ ಸೃಷ್ಟಿ ಮಾಡಬೇಕು, ಅಥವಾ ಆ ಕ್ಷೇತ್ರಕ್ಕೆ ಹಾಳು ಮಾಡಬೇಕು ಅನ್ನೋ ಭಾವನೆ ಇದ್ದರೆ ಅದು ನಿಜವಾಗ್ಲೂ ತಪ್ಪಾಗುತ್ತೆ. ಅದಕ್ಕೆ ನಾವು ಬಿಟ್ಕೊಡೋದೇ ಇಲ್ಲ. ನಾವು ಈಗ ನನ್ನ ಪ್ರಶ್ನೆ ನಾವೇ ಬಿಟ್ಕೊಡೋದಲ್ಲ. ಅದಕ್ಕೆ ಏನೇನು ಕಳಂಕ ತಟ್ಟಿಸಬೇಕಾಗಿತ್ತು ಅನ್ನೋ ಉದ್ದೇಶವನ್ನು ಹೊಂದಿದ್ರು, ಅವರ ಉದ್ದೇಶ ಈಡೇರಿದೆ. ಕರ್ನಾಟಕದಲ್ಲಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅದು ಸೆಕೆಂಡ್ರಿ. ಪಕ್ಕದ ಕೇರಳದ ಮಾಧ್ಯಮಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಏನು ಬರೀತಾ ಇದ್ದಾರೆ, ಏನು ಮಾತಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀನಿ ನಾನು. ಆಂಧ್ರದ ಮಾಧ್ಯಮಗಳಲ್ಲಿ ಏನು ಬರೀತಾ ಇದ್ದಾರೆ, ಏನು ಮಾತಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀನಿ. ಮಾಡಿದ್ದಾರೆ, ಬರಬಾರ್ದು ಅಲ್ಲಿಗೆ ಧರ್ಮಸ್ಥಳದ ವಿಷಯದಲ್ಲಿ ಯಾವ ಸುದ್ದಿ ಹರಡಿಸಬೇಕಾಗಿತ್ತು ಆ ಸುದ್ದಿಯನ್ನು ಹರಡಿಸುವಲ್ಲಿ ಈ ತಂಡ ಯಶಸ್ವಿಯಾಗಿದೆ. ನಾನು ಕೇಳೋದು, ಒಂದು ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟು ಸತ್ಯ ಆಗಿದ್ದರೆ ಅವರು ಯಾರ ಮೇಲೆ ಆರೋಪ ಇದೆಯೋ ಅವ್ರ ಮೇಲೆ ಕ್ರಮ ಕೈಗೊಳ್ತೀರಿ. ಸುಳ್ಳಾದರೆ ನೋಡಿ ಏನು ಕ್ರಮ ತಗೊಳ್ಳೇಬೇಕು. ನಾನು ಇವತ್ತು ಹೇಳಿದ್ದೆ, ಪತ್ರಿಕೆ ಹೇಳಿದ್ದೇನೆ, ಯಾವ ವ್ಯಕ್ತಿ ಇವತ್ತು SIT ಮೂಲಕ ಹೋಗಿ ಇಷ್ಟು ಜನರು ಇಷ್ಟು ಕಡೆ ಅಗದು ಅಲ್ಲಿ ಏನೂ ಸಿಗಲಿಲ್ಲ ಅಂದಾಗ ಇದಕ್ಕೆ ಯಾರು ಪಿತೋರಿದ್ದಾರೆ, ಇದ್ರ ಹಿಂದೆ ಯಾರಿದ್ದಾರೆ, ಇವನು ಯಾರು, ಅನಾಮಿಕ ಯಾರು, ಇದೆಲ್ಲವನ್ನು ತೆಗೆದುಕೊಳ್ಬೇಕು. ಅವನಿಗೆ ಸುಮ್ಮನೆ ಬಿಡೋಕ್ಕಾಗಲ್ಲ, ಅವನಿಗೂ ಶಿಕ್ಷೆ ಆಗಬೇಕು. ಇಡೀ ನಮ್ಮ ಪವಿತ್ರವಾದಂಥ ಕ್ಷೇತ್ರಕ್ಕೆ ಬಂದು ಅಲ್ಲಿ ಅಪಮಾನ ಮಾಡಿ, ಅವಮಾನ ಮಾಡಿ ಆ ಕ್ಷೇತ್ರವನ್ನು ಹಾಳು ಮಾಡುವಂಥ ದುರುದ್ದೇಶ ಇದ್ದರೆ ಅವನಿಗೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಿ. ಈಗ ನಾವು ರೆಕಾರ್ಡ್ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ಅನಾಮಿಕ ದೂರುದಾರನ ಮಂಪರು ಪರೀಕ್ಷೆ ಮಾಡಲಾಗುತ್ತೆ ಅನ್ನೋ ಚರ್ಚೆ ಇದೆ. ಟೆಲಿಕಾಸ್ಟ್ ಟೈಮಿಗೆ ಅದು ಆಗಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಗೋಪಾಲಕೃಷ್ಣ ಅವರ ಕಾನ್ಸ್ಪಿರಸಿ ಥಿಯರಿಗಳ ಚರ್ಚೆ ಆಗ್ತಾ ಇದೆ. ನಾನೊಂದು ಕಾನ್ಸ್ಪಿರಸಿ ಥಿಯರಿ ಹೇಳ್ತೀನಿ. ಅನಾಮಿಕ ದೂರುದಾರನ ಪ್ರಾಣಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಮತ್ತೆ ಅದ್ರ ಧರ್ಮಸ್ಥಳ ತಲೆಗೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ನೀನು ಬೆಳಗ್ಗೆ ಎಲ್ಲಿರ್ತೀಯೋ ಅಲ್ಲಿಂದ ನಮ್ಮ ಹತ್ರ ಬಾ, ನಾವು ಸಂಜೆ ತನಕ ಜೊತೆಗೆ ಇಟ್ಕೊಂಡು ನಿನ್ನ ರಾತ್ರಿ ನೀನು ಎಲ್ಲಿಗೆ ಬೇಕು ಅಲ್ಲಿ ಕಳಿಸ್ತೀವಿ ಅನ್ನೋದಿದ್ರೆ ಆತನ ಪ್ರಾಣಕ್ಕೆ ಏನು ಗ್ಯಾರಂಟಿ? ಆತನಿಗೆ ಹೆಚ್ಚು ಕಡಿಮೆ ಆದರೆ ಆರೋಪ ಬರೋದು ಯಾರ ಮೇಲೆ? ಇಲ್ಲ, ಇದು SIT ಅವ್ರ ಮೇಲೆ ಇರುತ್ತೆ. ಅದಲ್ಲ, SIT ಅವರು ತನಿಖೆ ಕೊಟ್ಟ ಮೇಲೆ ಅವನದು ಎಲ್ಲದೂ ನೋಡ್ಕೊಳ್ಳೋದು ಅವರೇ ಇರ್ತಾರೆ. ಹಾಗಾಗಿ ಸರ್ಕಾರನೂ ಹೊಣೆಗಾರಿಕೆ ಇರ್ತದೆ. ಅದರಿಂದ ಅವನಿಗೆ ಹಾಗೆ ಅಲ್ಲಿ ಇಲ್ಲಿ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ತುಂಬ ಫೋರ್ಸ್ ಇದೆ, ಅಲ್ಲಿ ಗಲಾಟೆಗಳಾಗಿದೆ, ಅಲ್ಲಿ ಹೊಡೆದಾಟಗಳಾಗಿದೆ. ಮೊನ್ನೆ ಮೀಡಿಯಾದವರೆಲ್ಲ ಹೋದಾಗ, ಸೋಷಿಯಲ್ ಮೀಡಿಯೆಲ್ಲ ಹೋದಾಗ ಗಲಾಟೆ ಆಗಿದೆ. ಈ ಥರ ಆಗ್ತಾ ಇರೋದರಿಂದ ಯಾವುದೋ ಒಬ್ಬ ವ್ಯಕ್ತಿ ಅವನ ಮೇಲೆ ಏನಾದ್ರು ಮಾಡಿ ಹೆಚ್ಚಿಕೆ ಮಾಡಿದಾಗ ಅದು ತುಂಬ ಡೇಂಜರಸ್. ಯಾಕಂದರೆ ಆ ಕ್ಷೇತ್ರಕ್ಕೆ ಇದಾಗುತ್ತೆ, ಕ್ಷೇತ್ರಕ್ಕೆ ಹಾನಿಯಾಗುತ್ತೆ. ಅದಾರ ಆಗಬಾರ್ದು. ಈಗ ಸುಳ್ಳು ಹೇಳಿದಾನೋ ನಿಜ ಹೇಳಿದಾನೋ ಅದು ಬೇರೆ ಪ್ರಶ್ನೆ. ಅವನನ್ನು ಗಟ್ಟಿ ಹಿಡ್ಕೋಬೇಕು. ಅದೆಲ್ಲ ಮುಗಿದ ಮೇಲೆ ತನಿಖೆ ಹಾಕಬೇಕು ಅಷ್ಟೇ. ಸುಜಾತಾ ಭಟ್ ಅನ್ನುವ ಒಬ್ಬ ವೃದ್ಧ ಮಹಿಳೆ ಒಂದು ಏನೋ ತಾಯಿಯ ಕರುಳಿನ ಕೂಗನ್ನು ಕೇಳಿಸ್ಕೊಂಡೆ ನಾನು. ನನ್ನ ಮಗಳನ್ನು ಇಲ್ಲಿ ಬಂದು ರೇಪ್ ಮಾಡಿ ಕೊಂದು ಹಾಕಿದ್ದಾರೆ ಅನ್ನುವ ಸಂಶಯವನ್ನು ವ್ಯಕ್ತಪಡಿಸಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಕೆ ಕೂಡ ಅಲ್ಲಿ ಇಲ್ಲಿ ಓಡಾಡ್ತಿದ್ದಾರೆ. ಅವ್ರ ಪ್ರಾಣಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಅದರ ಕಥೆ ಏನು ನೋಡಿ. ಆ ಅಮ್ಮ ಬಂದು ಹೇಳಿಕೆ ಕೊಟ್ಟು ಮಾಧ್ಯಮದಲ್ಲೆಲ್ಲ ಸೃಷ್ಟಿ ಮಾಡಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯ್ತು. ಅದೂ ಬಂದಿದೆ. ಹೌದು ಅಲ್ವಾ? ಸೌಜನ್ಯ ಕೇಸ್ ಇದರಲ್ಲೂ ಸಹ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದಾರೆ ಎಲ್ಲರೂ. ಅಲ್ಲಿದ್ದ ಜನ ಸ್ಥಳೀಯ ಯಾರು ಅಂತ ಗೊತ್ತಿಲ್ಲ. ಒಟ್ಟು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂಥ ಒಂದು ಪಿತೂರಿ ಒಂದು ಕಡೆ ನಡೆದಿದೆ, ಇಲ್ಲ ಅಂತಿಲ್ಲ. ಇದರಲ್ಲಿ ಭಾಳ ಜನ ಸೇರ್ಕೊಂಡಿದ್ದಾರೆ, ಇಲ್ಲ ಅಂತೆಲ್ಲ. ಆದರೆ ಸರ್ಕಾರಗಳು ಗಟ್ಟಿ ನಿಲ್ಲಬೇಕು. ಸರ್ಕಾರ ಇವತ್ತು ಧರ್ಮಸ್ಥಳಕ್ಕೆ ಒಂದು ಹೆಸರಿದೆ, ವೀರೇಂದ್ರ ಹೆಗ್ಗಡೆಯವ್ರಿಗೆ ಒಂದು ಹೆಸರಿದೆ. ಆ ವ್ಯಕ್ತಿ ಇಡೀ ರಾಜ್ಯದ ಇವತ್ತು ಬಡ ಕುಟುಂಬಗಳಿರುವಂಥ ಒಂದು ಅವರು ಏನು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಮಾಡೋ ಮೂಲಕ ರಾಜ್ಯದ ಜನರ ಬದುಕನ್ನು ಬೆಳಕು ಮಾಡಿಕೊಟ್ಟಂಥವ್ರು ವೀರೇಂದ್ರ ಹೆಗ್ಗಡೆಯವರು. ನಾನು ಹೆಮ್ಮೆಯಿಂದ ಹೇಳ್ತೀನಿ. ಮೊನ್ನೆ ಶಿವಮೊಗ್ಗದಲ್ಲಿ ನಾವು ಅವರು ಒಟ್ಟಿಗೆ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಎಲ್ಲಿ ಶಿವಮೊಗ್ಗ ನಮ್ಮ ಪ್ರಾಣಿ ಸಂಗ್ರಹ ಇದರಲ್ಲಿ ಇದರಲ್ಲಿ ಒಂದು ಕೆರೆಗಳನ್ನು ತೆಗೆಸಿದ್ರು. ಅಲ್ಲಿ ಬಂದಾಗ ಒಟ್ಟಿಗೆ ಇಬ್ಬರೇ ಇದ್ವಿ ನಾವೆಲ್ಲ. ಎಷ್ಟು ಚೆನ್ನಾಗಿ ಆ ಪ್ರೋಗ್ರಾಮ್ ಮಾಡಿದಾಗ ಅವರೆಲ್ಲ ಹೇಳಿದ್ದನ್ನೆಲ್ಲ ಕೇಳಿದ್ದೀನಿ. ಅಂದರೆ ಆ ಥರ ಭಾವನೆ ಇರುವಂಥ ಒಂದು ಸಂಸ್ಥೆ ಹುಟ್ಕೊಂಡಿದೆ. ಮತ್ತು ಆ ಧರ್ಮಸ್ಥಳಕ್ಕೆ ಎಲ್ಲ ಹಿಂದುತ್ವ ಇರುವಂಥ ಎಲ್ಲರೂ ಅದರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೇವಪ್ಪ. ನಾವು ಸಹ ಅಲ್ವಾ, ಪ್ರತಿ ವರ್ಷ 2 ಸರಿ 3 ಸರಿ ನಾವು ಹೋಗ್ತೀವಿ. ಸುಜಾತಾ ಭಟ್ ಅವರು ತಪ್ಪು ಮಾಡಿದ್ರೆ ಅವ್ರು ಯಾಕೆ ಸುಮ್ಮನೆ ಯಾಕೆ ಕೇಸ್ ಮಾಡಬೇಕು? ಅವರು ಹಾಗೇನಾದ್ರು ಇದ್ದರೆ ಆ ಎಮ್ಮಂದು ಏನಾದ್ರು ಇದ್ದರೆ SIT ತನಿಖೆ ಮಾಡಬೇಕು. ನಿಮ್ದು ಏನು ಮೂಲ ಏನು, ಹೇಗೆ ನಿಮ್ಮ ಮಗಳು ಏನಾದ್ಲು ಏನಂತ ತನಿಖೆ ಮಾಡಬೇಕು. ಧರ್ಮಸ್ಥಳಕ್ಕೆ ಸತ್ತು ಹೋಗಿದಂಥ ಎಮ್ಮ ಹೆಂಗೆ ಹೇಳ್ತದ್ದು? ಸುಳ್ಳು ಹೇಳ್ಬೋದು ಅಲ್ವಾ? ನನ್ನ ಪ್ರಶ್ನೆ ಇರೋದು,
ಮಗಳು ಕೊಲೆ ಆಗಿದ್ದಾಳೆ ಅಂದರೆ ಮಗಳು ಇದ್ಲು ಅನ್ನೋದು ಮೊದಲು ಪ್ರೂವ್ ಆಗಬೇಕು. ಅದು ಇವ್ರು ಮಾಡಬೇಕು. ಮಗಳು ಹುಟ್ಟಿದ್ಲು ಅನ್ನೋದು ಪ್ರೂವ್ ಆದರೆ ಕೊಲೆ ಆಗಿದ್ದು ಅನ್ನೋದು ಸೆಕೆಂಡ್ ಅದು ಮಾಡಿ ಅಲ್ವಾ. ಫಸ್ಟ್ ಪ್ರೂವ್ ಆಗಬೇಕಾಗಿರೋದು ಅದು. ಅದ್ರ ಜೊತೆಗೆ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರ ಅಭಿಪ್ರಾಯ ಏನು, ಅಜಿತ್ ಹನುಮಕ್ನವರ ಅಭಿಪ್ರಾಯ ಏನು ಅಲ್ಲ ಮ್ಯಾಟರ್ ಆಗೋದು. ಅವರ ಮೇಲೆ ಬಂದಿರುವ ಆರೋಪಗಳಿಗೆ ಸಾಕ್ಷಿಗಳಿದೆಯಾ, ಸಾಕ್ಷಿಗಳಿದ್ದರೆ ಅವರ ವಿರುದ್ಧ ಕ್ರಮ ಆಗಲಿ, ಸಾಕ್ಷಿಗಳಿಲ್ಲದೆ ಹೋದರೆ ವಿನಾಕಾರಣ ಆರೋಪ ಮಾಡಿದವ್ರ ಮೇಲೆ ಕ್ರಮ ಆಗಲಿ. ಅವರು ಸೇಫ್ಟಿ ಮಾಡಬೇಕೀಗ. ಎಸ್, ಆ ಎಮ್ಮ ಏನು ಕಂಪ್ಲೇಂಟ್ ಮಾಡಿದೆ Yes. ಆ ಎಮ್ಮನ್ನು ಸಹ ಸೇಫ್ಟಿ ಮಾಡಬೇಕು. ಈ ಕಿಡಿಗೇಡಿಗಳು ಏನು ಹೆಚ್ಚಿಗೆ ಮಾಡಿಬಿಟ್ರೆ ಆಮೇಲೆ ಧರ್ಮಸ್ಥಳ ಮೇಲೆ ಹೊತ್ತಾಕ್ಬಿಟ್ರೆ ಇವೆಲ್ಲ ಯಾವುದೂ ಆಗೋದು ಬೇಡ. SIT ಅವರು ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ನಾವು ಹೇಳಿದ್ದೀವಿ ನಾವು, ಅವರು ಸಹ ಹೇಳಿದ್ದಾರೆ ಧರ್ಮಸ್ಥಳಕ್ಕೆ ಯಾವುದಕ್ಕೆ ಇದಾಗಬಾರ್ದಪ್ಪ, ಅದಕ್ಕೆ SIT ಅವರು ಕೋರ್ಟಿಂದ ತಂದಿದ್ದಕ್ಕೆ ನಾವು ಹಾಕಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಅದನ್ನು ಹೆಚ್ಚು ಒತ್ತು ಕೊಡೋದು ಬೇಡ, ನಾನು ಅಸೆಂಬ್ಲಿಯಲ್ಲಿ ನೆಕ್ಸ್ಟ್ ಚರ್ಚೆ ಮಾಡ್ತೀನಿ ನಾಳೆ ನಡೆದಲ್ಲಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಧರ್ಮಸ್ಥಳದ ಬಗ್ಗೆ ಒಟ್ಟಾರೆ ಅಭಿಪ್ರಾಯ ಏನು ಅಂದರೆ ನೀವು ಆಫ್ ದ ರೆಕಾರ್ಡ್ ಮಾತಾಡಿ. ಮುಖ್ಯಮಂತ್ರಿಗಳಿಗೆ ಯಾವುದೇ ಪ್ರತಾಪ್ ಸಿಂಹ ಬಹಳ ಗಂಭೀರವಾಗಿ ಹೇಳಿದ್ರು ಅದನ್ನ. ಮುಖ್ಯಮಂತ್ರಿಗಳಿಗೆ ಯಾವುದೇ ದೇವರನ್ನ ಹೆಚ್ಚಾಗಿ ಇದು ಮಾಡಲ್ಲ ಅಂತ ಹೇಳಿದಾಗೆ ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಯಾವ ಸ್ವರ ಇಲ್ಲ. ಯಾರೋ ಬಂದು ಏನಾರು ಹೇಳಿದರು ಅಂತಲೂ ಮಾಡುವಂಥ ಪ್ರಶ್ನೆನೇ ಇಲ್ಲ ಅಲ್ವಾ. ಇದು ಉದ್ದೇಶ ಆಗಿರೋದು ಇಷ್ಟೇ. ಒಂದು ಕೋರ್ಟ್ ಆದೇಶ ತಂದಿದ್ದರಿಂದ, ಅನಾಮಿಕ ಕೋರ್ಟ್ ಆದೇಶ ತಂದಿದ್ದರಿಂದ ನಾವು SIT ಹಾಕಬೇಕಾಯ್ತು. ಇಲ್ಲಾಂದರೆ ನಾವು ಹಾಕ್ತಾನೆ ಇರಲಿಲ್ಲ, ನಾವು ಅದ್ರ ಬಗ್ಗೆ ಚರ್ಚೆನೇ ಮಾಡ್ತಿರ್ಲಿಲ್ಲ. ನಮಗೆ ಯಾಕೆ ಬೇಕಾಯ್ತು ಅದು ಅಲ್ವಾ. ಉದಾಹರಣೆ ತುಂಬಾ ಟೆಕ್ನಿಕಲ್ ಆಗುತ್ತೆ. ನಿಮಗೆ ಆರಂಭದಲ್ಲಿ ಏನಾಯ್ತು ಅನ್ನೋ ವಿಷಯದಲ್ಲಿ ಸ್ವಲ್ಪ ಗೊಂದಲಗಳಿದ್ದಾವೆ. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ತೀನಿ, 2-3 ಪ್ರಶ್ನೆಗಳನ್ನು. ಎಸ್ ಸರ್, ನನ್ನ ಹೆಸರು ಕೃಷ್ಣಾನಂದ ಶೆಟ್ಟಿ ಅಂತ. ನೀವು ಧರ್ಮಸ್ಥಳ ಪರವಾಗಿ ಮಾತಾಡಿದ್ರಿ, ತುಂಬ ಸಂತೋಷ. ಕಾಂಗ್ರೆಸ್ನವರಾಗಲಿ BJP ಅವರಾಗಲಿ ನಾಯಕರಾಗಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಧರ್ಮಸ್ಥಳ ಪರವಾಗಿ ಮಾತಾಡಿದ್ದಾರೆ. ಮತ್ತೆಲ್ಲ ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಓಟಿಗೋಸ್ಕರ. ಅದು ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿದ್ದ ವಿಚಾರ. ಇನ್ನೊಂದು ವಿಚಾರ ಏನಂದರೆ, ಸರ್ ನೀವು ಅವನು ಅನಾಮಿಕ ಹೇಳ್ದ ಅಂತ ಹೇಳಿದ ತಕ್ಷಣ ನಿಮ್ಮ ಸರ್ಕಾರ ಕೋರ್ಟ್ ಆದೇಶ ಇದೆ, SIT ರಚನೆ ಮಾಡಿದೆ, ಓಕೆ, ಕೋರ್ಟ್ಗೆ ನಾವು ಬೆಲೆ ಕೊಡಬೇಕು. ಎಷ್ಟೋ ಕಡೆ ಇದು ಅಗದ್ರಿ, ಮಣ್ಣು ತೆಗೆದ್ರಿ, JCB ಯೂಸ್ ಮಾಡ್ರಿ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ವಾಚ್ಮ್ಯಾನ್ ಥರ ಯೂಸ್ ಮಾಡ್ಕೊಂಡವನು ಯಾರು, ಅನಾಮಿಕ ಮತ್ತು ಅವರ ತಂಡ. ಕೋಟಿಗಟ್ಟಲೆ ನಮ್ಮ ಕರ್ನಾಟಕ ಜನರ ತೆರಿಗೆ ಹಣವನ್ನು ಯೂಸ್ ಮಾಡಿದ್ದಾರೆ. ಕರೆಕ್ಟಾ? ಕರ್ನಾಟಕದ ಜನರ ಹಣ ಅದು, ತೆರಿಗೆ ಹಣ. ಹೌದು. ಈಗ ಅಲ್ಲಿ ಒಂದು ಮೂಳೆನೂ ಸಿಕ್ಕಿಲ್ಲ, ಬುಡನೂ ಸಿಕ್ಕಿಲ್ಲ, ತಲೆಕೂದಲು ಸಿಕ್ಕಿಲ್ಲ, ಅಥವಾ ಯಾರಿಗೂ ನ್ಯಾಯನೂ ಸಿಕ್ಕಿಲ್ಲ, ಅಲ್ಲಿ ಧರ್ಮಸ್ಥಳಕ್ಕೂ ನ್ಯಾಯ ಸಿಕ್ಕಿಲ್ಲ. ಆದರೆ ಆ ತೆರಿಗೆ ಹಣವನ್ನು ಆ ಅನಾಮಿಕ ಮತ್ತು ಅವನಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಂದ ನೀವು ರಿಕವರಿ ಮಾಡ್ತೀರಾ ನಿಮ್ಮ ಸರ್ಕಾರ, ಅಥವಾ ಕೊಟ್ಟಂಗೆ ಕೋಡಂಗಿ ಇಸ್ಕೊಂಡು ನೀರು ಬಂದಂತ ಹಾಗೆ ಇಲ್ಲಿ ಕೋರ್ಟ್ ಮ್ಯಾಟ್ರ್ ಇರೋದ್ರಿಂದ ಆ ಅನಾಮಿಕ ಹೇಳಿದ್ದ ಕೆಲವು ಪ್ಲೇಸ್ಗಳಿಗೆ ನಾವು ಮಾಡಲೇಬೇಕು. ಇದು ಸರ್ಕಾರದಲ್ಲಿ SIT ಕೊಟ್ಟ ಮೇಲೆ ಮಾಡ್ತಾರೆ. ಇದಕ್ಕೆ ಖರ್ಚು ವೆಚ್ಚ ಅಂತ ಬರಲ್ಲ. ಎಷ್ಟೋ ಇದು ಖರ್ಚಾದರೂ ಸಹ ಅದು ಏನು ಮಾಡಲಿಕ್ಕಾಗಲ್ಲ, ನಾವು ಹಾಕಲೇಬೇಕು. ಅದು ಸರ್ಕಾರ ಮಾಡೇ ಮಾಡ್ತಾರೆ. ಒಂದು ಕ್ಷೇತ್ರದಲ್ಲಿ ಇದಾದಂಥ ಸಂದರ್ಭದಲ್ಲಿ ಇವೆಲ್ಲ ಮಾಡೇ ಮಾಡ್ತಾರೆ. ಅದಕ್ಕೆಲ್ಲ ನಾವು ಸೌಲಭ್ಯ ಕೊಡಲೇಬೇಕು. ಸರ್ಕಾರ ಅದಕ್ಕೆ ಸೌಲಭ್ಯ ಕೊಡಲೇಬೇಕು. ಅದನ್ನು ತುಂಬೋದು ಬಿಡೋದು ಆಮೇಲೆ ನೋಡೋಣ, ಅವನಿಗೆ ಏನಾಗಬೇಕು ಅನ್ನೋದು ಮುಂದೆ ನೋಡಿ. ಇದರಲ್ಲಿ ಬಹಳ ಇಮೋಷ್ನಲ್ ಆಗಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಧಾರ್ಮಿಕ ನಂಬಿಕೆಗಳು, ಶ್ರದ್ಧೆಗಳಿರ್ತವೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಭಾಳ ಏನು ನ್ಯೂಟ್ರಲ್ ಆಗಿ ಯೋಚನೆ ಮಾಡೋದಾದರೆ, ಕೃಷ್ಣಾನಂದ ಶೆಟ್ಟಿ ಅವರೇ, ನ್ಯೂಟ್ರಲ್ ಆಗಿ ಯೋಚನೆ ಮಾಡೋದಾದರೆ, ಒಂದು ಗಂಭೀರ ಆರೋಪ ಬಂದಂಥ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳನ್ನು ನಾವು ಹತ್ತಿಕ್ಕೊಳ್ಬೇಕಾಗತ್ತೆ. ಒಂದು ಗಂಭೀರ ಆರೋಪ ಅಂದರೆ ಯೋಚನೆ ಮಾಡಿರಿ, 100 ಕೊಲೆಗಳು ಅಂತ ಅನಾಮಿಕ ಕಂಪ್ಲೇಂಟ್ನಲ್ಲಿ ಬರೋದ. ಒರಿಸ್ಸಾದ ಒಂದು ಚಾನಲ್ನಲ್ಲಿ ಮಾರನೇ ದಿವಸ ನೋಡ್ತಾ ಇದ್ದೆ, ಸಾವಿರಾರು ಹೆಣಗಳು ಅಂತ ಆಗ್ಬಿಡ್ತದ್ದು. 100 ಇದ್ದದ್ದು 1000 ಆಗೋದಕ್ಕೆ 12 ಗಂಟೆಗಳ ಸಾಕಾಯಿತು. ಏನು ಮಾಸ್ ರೇಪ್, ಮಾಸ್ ಮರ್ಡರ್, ಮಾಸ್ ಬರಿಯಲ್ ಅಂದರು. ಮಾಸ್ ರೇಪ್, ಮಾಸ್ ಮರ್ಡರ್, ಮಾಸ್ ಬರಿಯಲ್ ನ್ಯಾಷನಲ್ ಚಾನಲ್ಗಳಲ್ಲಿ ಚರ್ಚೆ ಆಯಿತು. ಇಂಟರ್ನ್ಯಾಷನಲ್ ಚಾನಲ್ ಅಲ್ ಜಜೀರಾದಲ್ಲಿ ಸುದ್ದಿ ಬಂತು. ಅಲ್ಲೊಂದು ವ್ಯವಸ್ಥಿತವಾಗಿ ಒಂದು ತಂಡ ಕೆಲಸ ಮಾಡಿದೆ. ಆದರೆ ಹಂಗಂತ ನೀವು ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳಿಗಾಗಿ ಹುಡುಕಾಟ ನಡೆಸಿದ್ದೇ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆಗಬೇಕಾಗಿತ್ತು, ಆಗಿದೆ. ಈಗ ಏನೂ ಸಿಕ್ಕಿಲ್ಲ ಅಲ್ಲ, ಮಾಡಿದ ಆರೋಪಗಳಿಗೆ ಏನೂ ಸಾಕ್ಷ್ಯ ಸಿಕ್ಕಿಲ್ಲ ಅಲ್ಲ. ಷಡ್ಯಂತ್ರದ ವಿವರಗಳನ್ನು ಬಹಿರಂಗಗೊಳಿಸಿ ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕಿದರೆ ಅದು ಕರೆಕ್ಟ್ ಮಾಡಬೇಕು. ಷಡ್ಯಂತ್ರದ ವಿವರಗಳನ್ನು ಬಹಿರಂಗಗೊಳಿಸಿ. ಈ ವ್ಯಕ್ತಿಯ ಹಿಂದೆ ಯಾರಿದ್ರು, ಜನ ಇದ್ರ, ಸಂಘಟನೆಗಳಿದ್ವಾ, ಹೊರಗಿನಿಂದ ದುಡ್ಡು ಬಂದಿದೆಯಾ, ಇಲ್ಲೇನಾದರೂ ಮೊಬೈಲೈಸ್ ಆಗಿದೆಯಾ, ಅಷ್ಟು ವಿಷಯಗಳನ್ನು ಜನರ ಮುಂದೆ ಬಹಿರಂಗಪಡಿಸಿ. ಆ ಬೇಡಿಕೆ ಸರ್ಕಾರನೇ ಮಾಡಬೇಕು. ಸರ್ಕಾರನೇ ಮಾಡಲಿ. ಸರ್ಕಾರ ಮಾಡಲಿಲ್ಲ ಅಂದ್ರೆ ಮಾಧ್ಯಮಗಳಿದಾವೆ ಸರ್. ನಾವು ಮಾಡ್ತೇವೆ. ನಾವು ಸರ್ಕಾರದ ಆ ವ್ಯಕ್ತಿ ವಿರೋಧವಾಗಿ ಇದ್ದೀವಿ ನಾವು ಇವತ್ತು. ಸರ್ಕಾರ ಅದು ಮಾಡಲೇಬೇಕಂತ ನಾನು ಹೇಳ್ತೇನೆ. ನಾನು ಖಂಡಿತ ನಾವು ಬಿಡುವುದಿಲ್ಲ. ನಾವು ನಂಬಿಕೆ ವಿಶ್ವಾಸದಲ್ಲಿ ಇಟ್ಕೊಳ್ಳುವಂಥ ಒಂದು ಕ್ಷೇತ್ರ ಇದೆ, ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಒಂದು ಯಾವುದೋ ವ್ಯಕ್ತಿಗೆ ಅವಮಾನ ಮಾಡುವಂಥದ್ದು, ಮಾನನಷ್ಟ ಮಾಡುವಂಥದ್ದು ದೊಡ್ಡ ಇದು ಅದು. ಹಾಗೆ ಇವತ್ತು ಅದು ದೊಡ್ಡ ಕ್ಷೇತ್ರ.
ಅಲ್ಲಿ ಇದ್ದಂಥ ಇದಕ್ಕೆ ಏನು ಆಗಬೇಕು ಅದನ್ನು ಮುಂದೆ ಅದು ಆಗಲಿ SIT ಮುಗಿದ ತಕ್ಷಣ ಅದು ಮುಂದೆ ಉತ್ತರ ಕೊಡಲಿಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ. ನಾವು ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳ ಹತ್ರ. ಆ ಥರ ಯಾವುದೇ ಘಟನೆ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಅವ್ರನ್ನ ಮಾತ್ರ ನಾನು ಮೊನ್ನೆನೇ ಹೇಳಿದ್ದೀನಿ, ಆ ವ್ಯಕ್ತಿಗೆ ನೇಣಿ ಹಾಕಬೇಕು ಅಂತ ಹೇಳಿದ್ದೆ ನಾನು. ಯಾಕಂದರೆ ಏನು ಸುಮ್ಮನೆನಾ ಒಂದು ಕ್ಷೇತ್ರದಲ್ಲಿ ಅವಮಾನ ಮಾಡುವುದು, ಕ್ಷೇತ್ರಕ್ಕೆ ಹಾನಿ ತರುವಂಥದ್ದು ಇದು ಸಾಮಾನ್ಯ ವಿಚಾರ ಅಲ್ಲ. ಅವರು ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ ನಾನು ಹೇಳಿದ್ದೀನಿ. ಅದರ ಜೊತೆಗೆ ನಿಮ್ಮ ಸರ್ಕಾರದಲ್ಲಿರುವವರು, ಪಕ್ಷದಲ್ಲಿರುವವರ ಬಗ್ಗೆ ಯಾರಾದರೂ ಒಂದು ಶಬ್ದ ಬಳಸಿದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಡದಾಡ್ತೀರಿ ನೀವು. ತೋರಿಸ್ಲಾ 3500 ವಿಡಿಯೋಗಳನ್ನು ತೋರಿಸ್ಲಾ ನಾನು. ಧರ್ಮಸ್ಥಳದ ವಿಷಯದಲ್ಲಿ, ವೀರೇಂದ್ರ ಹೆಗ್ಗಡೆ ಅವರ ವಿಷಯದಲ್ಲಿ, ಅವರ ಸಹೋದರರ ವಿಷಯದಲ್ಲಿ ಆಡಿದ ಮಾತುಗಳ ವಿಡಿಯೋ ತೋರಿಸ್ಲಾ, ಬಳಸಿದ ಶಬ್ದಗಳನ್ನು ತೋರಿಸ್ಲಾ. ಬೇರೆ ಏನಾದ್ರು ಮಾತಾಡ್ಲಿಕ್ಕೆ ಅಲ್ಲ ಅಂದ್ರೆ ಇವತ್ತು ಸರ್ಕಾರದಲ್ಲಿ ಇದರಲ್ಲಿ ಇವತ್ತು ನಾವು ಯಾವುದೇ ಆ ಥರವಾದಂಥ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂಥ ವಾತಾವರಣ ನಮ್ಮಲ್ಲಿ ಅಲ್ಲ. ಆದ್ರೆ ಯಾರನ್ನೂ ಏನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ವಾ ಸರ್ಕಾರ ಅಂತ ಕೇಳ್ತಾ ಇದ್ದೀನಿ. ಯಾರ ಬಗ್ಗೆ ಯಾರು ಏನು ಬೇಕಾದರೂ ಮಾತಾಡಬಹುದು, ಯಾರು ಏನು ಬೇಕಾದ್ರೂ ಮಾತಾಡೋ ಅವಶ್ಯಕತೆ ಇಲ್ಲ, ಆಗ್ಲಿಕ್ಕೆ ಇಲ್ಲ. ಅವ್ರವ್ರು ಹೇಳಿಕೆ ಕೊಟ್ಟರೆ ಅದು ತಪ್ಪಾಗತ್ತೆ. ಧರ್ಮಸ್ಥಳಕ್ಕೆ ಅದದ ಹೆಸರಿದೆ, ಸುಮ್ಮನೆ ಏನೇನು ಹೇಳಿಕೆ ಕೊಡುವಂಥದ್ದು ಇಲ್ಲ. ಅದನ್ನು SIT ಕ್ಲೋಸ್ ಮಾಡುತ್ತೆ. ಅದು ಮುಕ್ತಾಯ ಮಾಡಿದ ನಂತರ ವಿಧಾನಸೌಧದಲ್ಲಿ ಇವತ್ತು ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಎಸ್ ಸರ್, ನನ್ನ ಹೆಸರು ಅಣ್ಣಪ್ಪ ಪೂಜಾರಿ ಅಂತ. ನಿಮ್ಮ ಉದ್ದೇಶ ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದು ಅಂತ ಉದ್ದೇಶ ಅಲ್ವಾ ಸರ್? ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದು ಆ ವಿಚಾರವಾಗಿ ನಂದು ಇದೆ. ಏನಂದರೆ ಸೌಜನ್ಯ ನ್ಯಾಯ ಕೊಡಿಸೋ ಉದ್ದೇಶದಿಂದ SIT ತನಿಖೆಯನ್ನು ಇದು ಮಾಡಿದ್ರಿ. ಸೊ ಇವಾಗ ತನಿಖೆ ಎಲ್ಲ ಆಗಲಿ, ಅದು ಏನಿದೆ ಎಲ್ಲವೂ ಹೊರಗಡೆ ಬರಬೇಕು. ಆದರೆ ನಮಗೂ ನ್ಯಾಯ ಬೇಕು ಸರ್ ಇಲ್ಲಿ. ಏನಕ್ಕಂದರೆ ನಮ್ಮಂಥ ಕೋಟ್ಯಾಂತರ ಜನ ಧರ್ಮಸ್ಥಳವನ್ನು ದೇವರ ರೂಪದಲ್ಲಿ, ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರನ್ನು ಮತ್ತು ಧರ್ಮಸ್ಥಳವನ್ನು ನಾವು ಅತ್ಯಂತ ಪ್ರೀತಿಯಿಂದ ನಾವು ನೋಡ್ತಾ ಇದ್ದೀವಿ. ಸೊ ಇವಾಗ ನಮ್ಮ ಭಾವನೆ ಮೇಲೂ ಧಕ್ಕೆ ಆಗಿದೆ. ಅದೆಲ್ಲ ಆದಮೇಲೆ ಈಗ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ವೇಸ್ಟ್ ಅಂತ ಹೇಳಿದಂತಹ ತಿಮ್ಮರೋಡಿ ಅವ್ರಿಗೆ, ಇಲ್ಲ ಧರ್ಮಸ್ಥಳದಲ್ಲಿ ಮದುವೆ ಆದವರು ಅವರು ಏನಿದ್ದಾರೆ ಮದುವೆ ಆದ ಹುಡುಗಿಯವರು ಧರ್ಮಸ್ಥಳದವ್ರ ಜೊತೆ ಮಲಗಬೇಕಂದವ್ರಿಗೆ, ಮತ್ತು ವಿಡಿಯೋ ಮೂಲಕ ಅದನ್ನು ನಮ್ಮ ಎಲ್ರಿಗೂ ಧರ್ಮಸ್ಥಳದ ವಿಚಾರ ಇರುವಂಥವ್ರು ಎಲ್ರಿಗೂ ನೋವು ಮಾಡಿದಂತಹ ಸಮಿ ಏನಿದ್ದಾನೆ ಅವನಿಗೂ ಕೂಡ ಅತ್ಯಂತ ಉಗ್ರವಾದ ಶಿಕ್ಷೆಯನ್ನು ಕೊಡಲೇಬೇಕು. ಆ ಬಗ್ಗೆ ನಿಮ್ಮ ಈ ನ್ಯೂಸ್ ಅವರ್ಗೆ ಮಾತ್ರ ಸೀಮಿತ ಆಗಬಾರ್ದು ಸರ್. ಇದು ನೀವು ಅದು ಆದಮೇಲೆ, ತನಿಖೆ ಆದಮೇಲೆ ನೀವು ಅದ್ರ ಬಗ್ಗೆ ಸರ್ಕಾರದಿಂದ ಆಗ್ರಹ ಅದಾಗಲೇಬೇಕು ಸರ್. ಅದು ಯಾಕಂದ್ರೆ ನಮಗೂ ನ್ಯಾಯ ಬೇಕಲ್ವಾ? ಸೌಜನ್ಯಕ್ಕೆ ನ್ಯಾಯ ಬೇಕು. ಅದು ನಮ್ಮೆಲ್ಲರ ಒಪಿನಿಯನ್ನು ಸೌಜನ್ಯಕ್ಕೆ ನ್ಯಾಯ ಬೇಕು. ಅದೇ ವಿಚಾರವಾಗೂ ನಮಗೂ ನ್ಯಾಯ ಬೇಕು. ನಿಮ್ಮ ಆರ್ಗ್ಯುಮೆಂಟ್ ಒಪ್ಕೋತೇನೆ ರೀ. ನಿಮ್ಮ ಆಗ್ರಹ ನ್ಯೂಸ್ ಅವ್ರಿಗೆ ಮಾತ್ರ ಸೀಮಿತ ಆದರೂ ಓಕೆನಾ? ಇಲ್ಲ, ನಮ್ಮ ನಿಮಿಷ 13 ವರ್ಷಗಳಿಂದ ಧರ್ಮಸ್ಥಳಕ್ಕೆ ಕಳಂಕ ಹಚ್ಚುವ ಕೆಲಸ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ನೀವೇನ್ ಮಾಡಿದ್ರಿ? ನೀವೇನ್ ಮಾಡ್ತಾ ಇದ್ರಿ? ನೀವು ಪ್ರೊಟೆಸ್ಟ್ ನನ್ನ ಪ್ರಶ್ನೆ ಅದು. 13 ವರ್ಷ ರಿಲೆಂಟ್ಲೆಸ್ ಆಗಿ ನಡೀತಲ್ಲ, 13 ವರ್ಷಗಳಿಂದ ನಡೀತಲ್ಲ. ನೀವು ನ್ಯೂಸ್ ಅವರಲ್ಲಿ ಕೂತ್ಕೊಂಡು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಆಗ್ರಹ ಮಾಡಿದ್ರೆ ಸಮಾಜವಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಇಲ್ವಾ ಸರ್? ಸಮಾಜವಾಗಿ ಜವಾಬ್ದಾರಿ ಇತ್ತು. ಆದರೆ ನ್ಯೂಸ್ ಈಗ ಏನು ನ್ಯೂಸ್ ಚಾನಲ್ ಅವರು ನೀವು ಏನಕ್ಕೆ ಸೈಲೆಂಟ್ ಆದ್ರಿ? ಇದರಲ್ಲಿ ಏನು ಇದು ಸುಳ್ಳು ಅವರ ಆರೋಪ ಮಾಡಿದ್ದಾರೆ ಅಂತ ನಿಮಗೂ ಗೊತ್ತಿತ್ತು. ಅದಕ್ಕೋಸ್ಕರ ಏನು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಳು ಮಾತ್ರ ಮಾಡ್ತಿದ್ವು ಬಿಟ್ಟರೆ ಬೇರೆ ಯಾವುದು ಅಷ್ಟು ಸ್ಟಾರ್ಟಿಂಗ್ ನೀವು ಮಾಡಿದ್ರಿ. ಆಮೇಲೆ ನಿಮಗೂ ಗೊತ್ತಾಯ್ತು ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ಇಲ್ಲ, ಇವರು ಮಾಡಿದ್ದಾರೆ ಪಾಪ, ಎಲ್ಲ ಎಷ್ಟು ಬೇಕಷ್ಟು ಮಾಡಿದ್ದಾರೆ. ಅದನ್ನ ಏನಾಗುತ್ತೆ ಯೂಟ್ಯೂಬರು ಮೇನ್ ಸ್ಟ್ರೀಮ್ ಮೀಡಿಯಾ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಮೇನ್ ಸ್ಟ್ರೀಮ್ ಮೀಡಿಯಾಗೂ ಸೋಷಿಯಲ್ ಮೀಡಿಯಾದಲ್ಲಿರೋರ್ಗೂ ವ್ಯತ್ಯಾಸ ಏನು ಅಂದರೆ, ಈ ಸೋಷಿಯಲ್ ಮೀಡಿಯಾದವರು ಒಂದಷ್ಟು ವ್ಯಾಪಾರಿಗಳಿರ್ತಾರೆ. ಒಂದು ಸಂತೆಯಿಂದ ಇನ್ನೊಂದು ಸಂತೆಗೆ ಹೋಗೋರು, ಒಂದು ಜಾತ್ರೆಯಿಂದ ಇನ್ನೊಂದು ಜಾತ್ರೆಗೆ ಹೋಗುವಂಥ ಒಂದಷ್ಟು ವ್ಯಾಪಾರಿಗಳಿರ್ತಾರೆ. ಅವರಿಗೆ ಕಸ್ಟಮರ್ ಕೇರ್ ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ 10 ರೂಪಾಯಿ ಜಾಸ್ತಿ ತಗೋತಾರೆ, ಕಡಿಮೆ ಮಾಲ್ ಕೊಡ್ತಾರೆ, ಏನೋ ಮಾಡ್ಕೊಂಡು ಅವ್ನು ಗುಡ್ಚಾಪಿ ಕಟ್ಕೊಂಡು ಹೋದ ಮುಂದಿನ ಜಾತ್ರೆಗೆ. ಬಟ್ ಊರಲ್ಲಿ ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾರೆ ನೋಡಿ, ಕಾಯಂ ಇರ್ತಾನೆ. ಅವನ ಮೇಲಿನ ಜವಾಬ್ದಾರಿ ಬೇರೆ. ಅವನಿಗೆ ದಿನ ಬೆಳಗ್ಗೆ ಅಂಗಡಿ ತೆಗಿಬೇಕು, ಅವನು ದಿನ ಬೆಳಗ್ಗೆ ಅದೇ ಕಸ್ಟಮರ್ ನೋಡ್ಬೇಕು ಅವನು. ನಾವು ಊರಲ್ಲಿ ಕಿರಾಣಿ ಅಂಗಡಿ ಇಟ್ಕೊಂಡಿರೋರು ಥರ ಅಣ್ಣ, ನಾವು ಹಾಗೆಲ್ಲ ಮಾಡೋದಕ್ಕೆ ಬರೋದಿಲ್ಲ. ಅಲ್ಲ, ಈ ಪ್ರಶ್ನೆ ಇವಾಗ ನಾಳೆ ದಿವಸ ಯಾರ್ಯಾರ್ದೋ ಹೆಸರು ಇಡೋದ್ರಲ್ಲ, ಈ ತುಂಬ ಜನ ಇದ್ದಾರೆ, ಅವ್ರು ತಮ್ಮ ಯೂಟ್ಯೂಬ್ ಚಾನಲ್ ಕ್ಲೋಸ್ ಮಾಡ್ಕೊಂಡು ಇನ್ನೇನೋ ಮಾಡೋದಕ್ಕೆ ಹೋದ್ರೆ ಯಾರು ಎಲ್ಲೋದ್ರು ಅಂತ ಕೇಳೋದಿಲ್ಲ. ಒಂದು ನಿಮಿಷ, ನೀವು ಹೇಳಿದ್ದು ಸತ್ಯ ಇದೆ. ಅದಕ್ಕೆ ಈಗಾಗಲೇ ನಿನ್ನೆ ಚರ್ಚೆ ಆಗಿದೆ. ಇವತ್ತು ಯಾರ್ಯಾರು ಸರ್ಕಾರದ ವಿರುದ್ಧ ಮಾತಾಡಿದ್ದಾರೆ, ಯಾರ್ಯಾರು ಅಲ್ಲಿ ಹೋಗಿ ಇದು ಮಾಡಿದ್ದಾರೆ, ಯಾರ್ಯಾರು ಗೊಂದಲ ಸೃಷ್ಟಿ ಮಾಡಿದ್ದಾರೆ, ಅವ್ರ ಮೇಲೂ ಕ್ರಮ ತಗೊಳ್ಬೇಕಂತೇಳಿ ಶಾಸಕಾಂಗ ಸಭೆಯಲ್ಲೂ ಇದೆ, ಸ್ವಲ್ಪ ಚರ್ಚೆ ಆಗಿದೆ. ಇದರಿಂದ ಏನಾಗುತ್ತೆ ಅಂದರೆ ಅದು ಅವ್ರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸೋಷಿಯಲ್ ಮೀಡಿಯಾನು ಸುಮ್ಮನೆ ಬಿಡಲಿಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾಕ್ಕೂ ಸಹ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕಬೇಕು ರಾಜ್ಯ ಸರ್ಕಾರಗಳು ಅಂತಲೂ ಸಹ ಇದೆ. ನೀವು ಷಡ್ಯಂತ್ರದ ತನಿಖೆ ಮಾಡ್ತಾ ಹೋದಾಗ ಸೈದ್ಧಾಂತಿಕವಾಗಿ ನಿಮ್ಮ ಜೊತೆಗಿರುವಂಥವ್ರ ಹೆಸರುಗಳು ಬಂದರೆ ಅಥವಾ ಅಂಥ ಸಂಘಟನೆಗಳ ಹೆಸರು ಯಾರೇ ಬರಲಿ ಸರ್, ಅದರಲ್ಲಿ ಅದು ತಪ್ಪೇ ಇಲ್ಲ. ಯಾರೇ ಇರಲಿ, ನಮ್ಮ ಜೊತೆಗೆ ಇರ್ಬೋದು, BJP ಇರ್ಬೋದು, ದಳದಲ್ಲಿ ಇರ್ಬೋದು, ಯಾರಾದರೂ ಏನಂತೆ ಇಲ್ಲಿ ಯಾವನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ. ಯಾರೇ ಬಂದರೂ ಸಹ ಧರ್ಮಸ್ಥಳಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಅವ್ರನ್ನ ಬಿಡಬಾರ್ದು. ಇವತ್ತು ಆ ಹೋರಾಟ, ಸೌಜನ್ಯ ವಿಚಾರದ ಹೋರಾಟ ಮಾಡಿದವರು ಏನು ಬೇಕಾದರೂ ಸರ್ಕಾರಕ್ಕೆ ಬೈತಾರೆ,
ಏನು ಬೇಕಾದ್ರೂ ಬೇರೆಯವ್ರಿಗೆ ಬೈತಾರೆ, ವಿರೋಧ ಪಕ್ಷದವ್ರಿಗೆ ಬೈತಾರೆ. ಏನು ಅದಕ್ಕೇನು ಕಡಿವಾಣ ಇಲ್ವಾ? ಅದಕ್ಕೆ ಹಾಕ್ಬೇಕು ಕಡಿವಾಣ ಎಲ್ಲ. ಅವ್ನು ಯಾರು, ಅವ್ನು ಬೈಲಿಕ್ಕೆ ಯಾರು? ಅವನಿಗೆ ಹಕ್ಕೇನಿದೆ? ಅವ್ನು ಹೋರಾಟ ಮಾಡಿದ್ರೆ ಅವ್ನು ನಿಜವಾಗಿ ಹೋರಾಟ ಮಾಡು, ನಿಂದೇನಿದೆ ಮಾಡು. ಅದು ಬಿಟ್ಟು ನೀವು ಧರ್ಮಸ್ಥಳದ ಬಗ್ಗೆ ಬೇರೆ ವಿಚಾರದಲ್ಲಿ ಬೈಯೋದು, ಅದು ವಿರೋಧ ಪಕ್ಷದವ್ರು ಬೈಯೋದು, ಈ ಕಡೆ ನಮ್ಮ ಸರ್ಕಾರನೂ ಬೈಯೋದು, ಕೆಟ್ಟ ಭಾಷೆಯಲ್ಲೆಲ್ಲ ಬೈದ್ದಾರೆ. ಇದರದ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಅವರಿಗೂ ನಾವು ಬಿಡೋದಿಲ್ಲ, ಅದಕ್ಕೂ ಕ್ರಮ ತಗೊಳ್ಬೇಕಂತ ಸರ್ಕಾರದಲ್ಲಿದೆ. ಎಸ್, ನಮಗೆ ನ್ಯಾಯ ಬೇಕು. ಸೊ ಈಗ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ. ಅದನ್ನು ಧರ್ಮಸ್ಥಳದಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಕಮ್ಮಿ ಆಗ್ತಾ ನೋಡ್ತಾ ಇದ್ರೆ, ನಮ್ಮ ಧರ್ಮಕ್ಕೆ ಈಗ ಧರ್ಮಸ್ಥಳ ನಾವು ನೋಡ್ತಾ ಇದ್ದು ಇನ್ನೂ ಬೇಕಾದಂಥ ದೇವಸ್ಥಾನಗಳು ಕರ್ನಾಟಕದಲ್ಲಿ ರಾಷ್ಟ್ರವ್ಯಾಪಿ ಅಂತ ಇರುವಂಥ ದೇವಸ್ಥಾನಗಳು ಏನಾಗುತ್ತೋ ಅಂತ ಭಯ. ಈಗ ಒಂದೊಂದು ಪವಿತ್ರವಾದ ದೇವಸ್ಥಾನಗಳನ್ನ ಹಿಂಗೆ ಹತ್ತಿಕ್ಕೊಂಡು ಬರ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಯಾವ ಕ್ಷೇತ್ರನ ಹತ್ತಿಕ್ತಾರೋ ಅಂತ ತುಂಬ ಭಯ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಏನೂ ಆಗೋದಿಲ್ಲ. ಸರ್ಕಾರ ಯಾವುದೇ ರೀತಿಯ ಕ್ರಮ ಧರ್ಮಸ್ಥಳಕ್ಕೆ ಬರುವಂಥ ಭಕ್ತಾದಿಗಳು ಇನ್ನೂ ಜಾಸ್ತಿ ಬರ್ತಾರೆ. ನೀವು ಯಾರು ತಲೆ ಕೆಡ್ಸ್ಕೊಳ್ಕೋಬೇಡಿ. ಆ ಭಕ್ತರೇ ಬೇರೆ ಇದೆ. ಧರ್ಮಸ್ಥಳಕ್ಕೆ ಬರುವಂಥ ಭಕ್ತರೇ ಬೇರೆ ಇದ್ದಾರೆ. ಅವ್ರು ವರ್ಷಕ್ಕೆ 1 ಸರಿ 2 ಸರಿ 3 ಸರಿ ಕಾಯಂ ಬರೋರು ಇದ್ದೇ ಇದ್ದಾರೆ. ಕಮ್ಮಿ ಆಗೋವಂಥ ಪ್ರಶ್ನೆ ಇಲ್ಲ. ಇವ್ಯಾವುದೇ ಗೊಂದಲ ಏನೇ ಸೃಷ್ಟಿ ಮಾಡಿದ್ರು ಸಹ ಅದು ಒಂದು ಪವಿತ್ರವಾದಂಥ ಕ್ಷೇತ್ರ. ಅಲ್ಲಿ ಏನೂ ಆಗೋದಿಲ್ಲ. ನೀವು ಆರಾಮಾಗಿರಿ, ಖಂಡಿತ ಗೊಂದಲ ಸೃಷ್ಟಿ ಆಗುತ್ತೆ. ಒಂದು ನಿಮಿಷ. ಬೇಳೂರು ಗೋಪಾಲಕೃಷ್ಣ ಅವರೇ, ನಿಜವಾಗ್ಲೂ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಥವಾ ಹತ್ತಿರುವಂಥ ಈ ಕೊಳೆ ತೊಡೆದು ಹೋಗಬೇಕು ಅನ್ನೋ ಬಯಕೆ ತಮ್ಮದಿದೆಯಾ? ಆಸೆ? ಖಂಡಿತ 100% ಹಾಗಿದ್ರೆ ಧರ್ಮಸ್ಥಳದಲ್ಲಿ ಏನಾಗಿದೆ ಅನ್ನೋದನ್ನ, ಧರ್ಮಸ್ಥಳದ ವಿಷಯದಲ್ಲಿ ಏನಾಗಿದೆ ಅನ್ನೋದನ್ನ ಸರ್ಕಾರ ಕೂತ್ಕೊಂಡು ಕ್ಲಿಯರ್ ಮಾಡಬೇಕು. ಖಂಡಿತ ಮಾಡೋಕ್ಕೆ ಇದಕ್ಕೆ ಸರ್ಕಾರ ಬದ್ಧವಾಗಿದೆ. ಈಗ ಅದ್ರ ತೀರ್ಮಾನ ಒಂದು ದಿವಸದಲ್ಲಿ ಮುಗಿದೋಗ್ಬೋದು. ಸೌಜನ್ಯ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದನ್ನು ಸರ್ಕಾರ ರಾಜ್ಯಕ್ಕೆ ಹೇಳಬೇಕು. ಸೌಜನ್ಯ ಪ್ರಕರಣದಲ್ಲಿ ಸೇರಿದಾಗಿದ್ದರಿಂದಲೇ ಗೊಂದಲ ಸೃಷ್ಟಿ ಆದಮೇಲೆ ಇವೆಲ್ಲ ಶುರುವಾಗಿದ್ದು. ಈ ಅನಾಮಿಕ ಬಂದ ಆನಂತರ ನಾವು SIT ಕೊಟ್ಟಿವಿ. SITನ ಎಲ್ಲರೂ ಸ್ವಾಗತ ಮಾಡಿದರು. ಆನಂತರ ಅದು ನಡೀತಾ ಇತ್ತು. ಅವನು ಇನ್ನೂ ಹೋಗ್ತಾ ಮೇಲೆ ಹೋಗಿ ಇನ್ನೂ ಎಷ್ಟೋ ತೆಗಿಯೋಕ್ಕೆ ಹೋದರೆ ಇವೆಲ್ಲ ಸರಿಯಾಗೋದಿಲ್ಲ. ಅದು ಗೊತ್ತಿದೆ ನಿಮಗೆ. ಹಾಗಾಗಿ ಅದನ್ನು ಎಲ್ಲಿ ಮುಕ್ತಾಯ ಮಾಡಬೇಕು, ಸರ್ಕಾರ ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ನಾವಂತೂ ಸರ್ಕಾರ ಧರ್ಮಸ್ಥಳ ಪರವಾಗಿ ಇರ್ತೀವಿ. ನಾನಂತೂ ಧರ್ಮಸ್ಥಳ ಪರವಾಗಿ ಇರ್ತೇನೆ. ಸರ್ ನಮಸ್ತೆ. SS ಪಾಟೀಲ್ ಅಂತೇಳಿ. SIT ರಚನೆ ಆಗಿದ್ದೇ ನಿಮ್ಮ ಹೈಕಮಾಂಡ್ನ ಒತ್ತಡದ ಮೇಲೆ ಅಂತ ಒಂದು ಕಡೆ ಒಂದು ಮೂಲ ಹೇಳುತ್ತೆ. ಯಾಕಂದರೆ ತಮಿಳುನಾಡಿನ ಒಬ್ಬ MP ಒತ್ತಡ ಇದರಿಂದ ಬಲವಾಗಿದೆ. ಹಾಗಾಗಿ SIT ಮಾಡಿದ್ರು. ಕೋರ್ಟೇನೇ ಆದೇಶ ಇಲ್ಲ. ನಿಮ್ಮಲ್ಲಿ ಗೊಂದಲ ಇದೆ. ಕೋರ್ಟ್ ಆದೇಶ ಅಂತ, ಕೋರ್ಟ್ ಆದೇಶ ಇಲ್ಲ ಅಂತ ಅಜಿತ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. SIT ಮಾಡುವಂಥ ಕೋರ್ಟ್ ಹೇಳಿಲ್ಲ. ಕೋರ್ಟು SIT ಮಾಡಿ ಅಂತ ಕೋರ್ಟ್ ಹೇಳಲ್ಲ. ಈಗ ಸರ್ಕಾರ ಯಾವ್ದಾರು ಒಂದು ಮಾಡಲೇಬೇಕಲ್ಲ. CBI ಆಯಿತು ಸರ್. ಇನ್ನೊಂದು ಈಗ SIT ಮಾಡಿದ್ದೀರಾ. SITನಲ್ಲಿ ಆರೋಪ ಏನಿದೆ? ಆರೋಪಿದು ಅಲ್ಲ, ಆರೋಪಿ ಅನಾಮಿಕನ ಆರೋಪ ಏನಿದೆ? ನಾನೇ ಹೆಣ ಹೊತ್ಕೊಂಡೋಗಿ ಹೂತಿದ್ದೆ ಅಂತ. ಅಲ್ಲಿಗೆ ಅವನು ಒಬ್ಬ ಅಲ್ಲ ನಿಜ ಕರೆಕ್ಟು. ಅವನು ಒಬ್ಬ ಆರೋಪಿನೇ. ಇದರಲ್ಲಿ ಹೆಣ ಹೊತ್ಕೊಂಡು ಹೋಗಿ ಊತಾಗ ಅವನು ಒಬ್ಬ ಆರೋಪಿ. ಒಬ್ಬ ಠಾಣಾಧಿಕಾರಿ ಮಾಡುವಂಥ ಕೆಲಸನ ಇವತ್ತು 3 ಜನ IPS ಆಫೀಸರ್ಸು ಇಲ್ಲಿ ನಿಂತ್ಕೊಂಡು ಅಲ್ಲಿ ಕೂಲಿ ಕೆಲಸ ಥರ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅಧಿಕಾರಿಗಳನ್ನ ಅಲ್ಲ, ಆರೋಪಿ ಸರ್. ಅವನು ಯಾಕೆ ಕಸ್ಟಡಿಗೆ ತಗೋತಾ ಇಲ್ಲ? ಇನ್ನೂ ನನ್ನ ಸಾಯಂಕಾಲ ಮನೆ ಕಳಿಸ್ತಾರೆ, ಬೆಳಗ್ಗೆ ಮನೆಯಿಂದ ಕರ್ಕೊಂಡು ಬರ್ತಾರೆ. ಆರೋಪಿ ಸರ್, ಆರೋಪಿ ಎಲ್ಲಿರ್ಬೇಕು? ಕೋರ್ಟಲ್ಲಿ ತಗೋಬೇಕಾಯ್ತು. ಕೋರ್ಟಲ್ಲೇ ಆದೇಶ ಮಾಡಿದಲ್ಲ ಅವ್ರ ಪರವಾಗಿ. ಎಲ್ಲನೂ ಕೋರ್ಟ್ ಮೇಲೆ ಆರೋಪಿ ಸರ್. ಪಾಟೀಲ್, ಒಂದು ನಿಮಿಷ. ಕೋರ್ಟ್ ಹೇಳಿದ್ರು ತನಿಖೆ ಮಾಡಿ ಅಂತ ಹೇಳ್ತಾರೆ ಸರ್. ತನಿಖೆ ಮಾಡಿ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು. ಕನ್ಸರ್ನ್ಡ್ ಪೊಲೀಸ್ ಆಫೀಸರ್ ಇದರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಅಂತ SP ಜೊತೆ ಕನ್ಸಲ್ಟ್ ಮಾಡಿ ಡಿಸಿಷನ್ ತಗೊಳ್ಬೇಕು. ಇದಾಗಿತ್ತು. ಒಂದು ನಿಮಿಷ. ದಕ್ಷಿಣ ಕನ್ನಡದ SP ಮೊದಲು ಈ ಅನಾಮಿಕ ದೂರುದಾರನ ನಾರ್ಕೋ ಅನಲೈಸಿಸ್ ಮಾಡಿಸ್ತೀವಿ ನಾವು ಅಂತ ಕೋರ್ಟಿಗೆ ಹೋದ್ರು ಅಲ್ವಾ? ಮೊದಲು ಇವಂದೇ ನಾರ್ಕೋ ಅನಲೈಸಿಸ್ ಆಗಬೇಕು ಅಂತ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಭೂಮಿಯನ್ನು ಅಗದ ಮೇಲೆ ಇವ್ನು ನಾಪತ್ತೆ ಆಗ್ತಾನೆ ಅಂತ ನಮ್ಮ ಹತ್ರ ಬೇಹುಗಾರಿಕೆ ಮಾಹಿತಿ ಇದೆ ಅಂತ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಭೂಮಿ ಅಗಸಿ ಇವನು ನಾಪತ್ತೆ ಆಗ್ತಾನೆ ಅನ್ನೋ ಇನ್ಫಾರ್ಮೇಶನ್ ದಕ್ಷಿಣ ಕನ್ನಡದ SPಗೆ ಅಂದ್ರೆ ಅವರಿಗೆ ಷಡ್ಯಂತ್ರದ ಸ್ಪಷ್ಟ ಚಿತ್ರಣ ಇತ್ತು ಅಂತ. ಅವನು ಯಾವ ಕಾರಣಕ್ಕೂ ಬಿಡಕ್ಕಾಗಲ್ಲ. ಇದು ನೋಡಿ, ಇದು ಒಂದು SIT ಕೊಟ್ಟಿರೋದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಮತ್ತೆ ಯಾವುದು ಗೊಂದಲ ಆಗೋದು ಬೇಡ. SIT ಕೊಟ್ಟಿರೋದು ಸೈದ್ಧಾಂತಿಕವಾಗಿ ಸಮಾನ ಅಭಿಪ್ರಾಯಗಳನ್ನು ಹೊಂದಿದಂಥವ್ರು ಬಂದೊಂದು ಮನವಿ ಕೊಟ್ಟರು ಅನ್ನೋ ಕಾರಣ ಬಂತು. ಮತ್ತೆ ಗೊಂದಲ ಬೇಡ ಅಂತ ಹೇಳಿದ್ರು. SITಗೆ ಮುಖ್ಯಮಂತ್ರಿಗಳು ಕೊಟ್ಟರು. ಅಂದರೆ ಇದಕ್ಕೇನು ದೊಡ್ಡ ಇದಂತಲ್ಲ, ಹಾನಿ ಮಾಡಬೇಕು ಉದ್ದೇಶದಿಂದ ಇದಿಲ್ಲ. ಕೆಲವರೆಲ್ಲ ಒತ್ತಡ ಭಾಳ ಹಾಕಿದ್ದಾರೆ. ಅವ್ರು ಬಂದರು ಇವ್ರು ಬಂದರು ಮಾಡಲೇಬೇಕು ಹಾಗೆ ಅಂತಾಗ ಆಮೇಲೆ ಅದೇನು ಮಾಡಿದರು, ಕೊನೆಗೆ ಬೇಡ, ಇನ್ನು ನಾರ್ಮಲ್ ತನಿಖೆ ಬೇಡ, SIT ಹಾಕಿಬಿಡೋಣ ಅಂತ ಹೇಳಿ ಕೊಟ್ಟಿದ್ದಾರೆ. SIT ತನಿಖೆಯಲ್ಲಿ ಇವತ್ತಾಗಲೇ ನೀವು 12-13 ಇದು ಬಂದಿದೆ. ಯಾವುದೇ ಒಂದು ಅಸ್ಥಿ ಪಂಜರ ಸಿಗಲಿಲ್ಲ, ಯಾವುದೇ ತೊಂದರೆ ಆಗಿಲ್ಲ. ನನ್ನ ಅನಿಸ್ತದೆ
ಆ ಮಂಜುನಾಥ ಕ್ಷೇತ್ರ ಆ ದೇವರ ಒಂದು ಸಹಕಾರದಿಂದ ಏನೂ ಹಾನಿಯಾಗೋದಿಲ್ಲ, ಒಳ್ಳೇದಾಗುತ್ತೆ ಅಂತ ಅನಿಸ್ತದೆ ನನಗೆ. ಒಂದು ತಲೆಬುರುಡೆಯನ್ನು ಅವನೇ ತಂದಿದ್ದ. ಇನ್ನೊಂದು ಕಡೆ ಪಾಯಿಂಟ್ ನಂಬರ್ 6ನಲ್ಲಿ ಆಗದಾಗ 25 ಮೂಳೆಗಳು ಸಿಕ್ಕಿದಾವೆ. ಅವು ಪುರುಷರ ಮೂಳೆಗಳು ಅಂತ ಪ್ರಾಥಮಿಕ ಮಾಹಿತಿ ಇದೆ. ಇನ್ನೊಂದು 6 ತಿಂಗಳಿಂದ 1 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದಾದ ಪುರುಷನ ಅಸ್ಥಿಪಂಜರವೊಂದನ್ನು 11 ವರ್ಷಗಳ ಹಿಂದೆ ಧರ್ಮಸ್ಥಳ ಬಿಟ್ಟು ಹೋದಂಥ ಅನಾಮಿಕ ತೋರಿಸಿದ್ದಾನೆ. ಲೆಟ್ ಅಸ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಅದರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಬಂದರೆ ಅದನ್ನು ತನಿಖೆ ಮಾಡಿ. ಇಲ್ಲ, ಅದರದ್ದೇನಿಲ್ಲ, ಆ ಥರ ಗೊಂದಲಗಳು ಏನಿಲ್ಲ, ಅದೆಲ್ಲ ಇದಾಗಿದೆ. ಲಾಸ್ಟ್ ಒಂದು ಪಾಯಿಂಟ್ ಇರಬೇಕು, ಅದು ಮುಗಿಸ್ಬಿಟ್ಟು ನಾಳೆ ಅದೇನು ಮಾಡೋದು ಕ್ಲೋಸ್ ಮಾಡಲಿಕ್ಕೆ SIT ಆಗ್ಬೋದು ಸದ್ಯದಲ್ಲಿ. ಸರ್ ನೀವು ಹೇಗೆ ಹೇಳ್ತಿದ್ದೀರಾ ಅಂದರೆ ಫಿಲಮ್ ಶೂಟಿಂಗ್ ಮುಗಿತಾ ಇದೆ ನಂಗೆ ಹೇಳ್ತಾ ಇದ್ದೀರಾ? ತನಿಖೆ ಮಾಡಲೇಬೇಕಲ್ರಿ. ಅಧಿವೇಶನದಲ್ಲಿ ಒಬ್ಬರ ಮೇಲೆ ಆರೋಪ ಬಂದರೆ ಅರೆಸ್ಟ್ ಮಾಡ್ತೀರಾ, ಇಲ್ಲಿ ಆರೋಪಿನ ಬಿಟ್ಟು ಕಳಿಸ್ತೀರಾ? ಇದು ಏನು ಗೊತ್ತಾ, ಇದು ಸೂಕ್ಷ್ಮವಾದಂಥ ವಿಚಾರ. ಇದನ್ನು ಗಂಭೀರವಾಗಿ ತಗೊಳ್ಳಿ ಇವರೇ. ಇದರಲ್ಲಿ ಆಯಿತು, ಈಗ ಏನೋ ಮಾಡಿದ್ದಾರೆ. ಅದು ನಾವಂತೂ ಖಂಡಿತ ಹೇಳ್ತಾ ಇದ್ದೀನಿ, ಸರ್ಕಾರ ಧರ್ಮಸ್ಥಳ ಪರವಾಗಿರ್ತದೆ, ನಿಮಗೇನು ತೊಂದರೆ ಕೊಡುವಂಥದ್ದಿಲ್ಲ. ಗಂಭೀರವಾಗಿಲ್ಲ ಅಂತಾನೆ ಚರ್ಚೆ ಮಾಡ್ತಾರೆ. ನಿಮಿಷ ಬರೋದಲ್ಲ, ನೀವು ಏನೇ ಮಾಡಿದ್ರು ಬರೋದಿಲ್ಲ ಸರ್. ಈಗ ಉದಾಹರಣೆ ಹೇಳ್ತೀರಿ ಸರ್, ನೀವು ಇಷ್ಟು ಹೇಳ್ತೀರಲ್ಲ, ಪ್ಯಾರಾಸ್ಮೇಸ್ತ ಕೇಸ್ ಆಯಿತು, ಪ್ಯಾರಾಸ್ಮೇಸ್ತ ಕೊಲೆ ಆಯಿತು, ಪ್ಯಾರಾಸ್ಮೇಸ್ತ ಕೊಲೆ ಆಯಿತು, ಹೌದಾ? ಅವನು ಕೊಲೆ ಮಾಡಿದ್ರು ಅಂತೇಳಿ ಹಿಂದುತ್ವ ಅಂತ ಹೇಳಿ ದೊಡ್ಡ ಮಟ್ಟದ ಚರ್ಚೆ ಆಯಿತು. ದೊಡ್ಡ ವ್ಯಾಪ್ತಿಯಲ್ಲಿ ಅದು ಇಡೀ ನಮ್ಮ ರಾಜ್ಯದಲ್ಲಿ ವ್ಯಾಪಕವಾದಂಥ ಇದಾಯಿತು, ಹೋರಾಟ ಆಯಿತು. ನಿಮ್ಗೆ ಗೊತ್ತಿದೆಯಾ? ಪ್ಯಾರಾಸ್ಮೇಸ್ತ ಗೊತ್ತಲ್ಲ. ಆ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ಅದಕ್ಕೆ CBI ಕೊಟ್ಟಿವಿ ನಾವು, ಹೌದಾ? ಹೌದು, CBI ಕೊಟ್ಟಿವಿ ನಾವು. ತನಿಖಾ ಸ್ಥಳಕ್ಕೆ ಒಂದು CBI ಕೊಡಬೇಕಂತ ಒತ್ತಾಯ ಹಾಕಿದ್ರು. ಅವತ್ತು ಇವರು ಹಾಕಿದ್ರು, BJP ಅವರು ಹಾಕಿದ್ರು ಆ ಟೈಮಲ್ಲಿ. ಆವಾಗ ಏನಾಯಿತು, CBI ಕೊಟ್ಟಿವಿ. CBI ಕೊಟ್ಟ ಮೇಲೆ ಏನಾಯಿತು, ಸಹಜ ಕೊಲೆ ಅಂತೇಳಿ ಅವ್ರು ರಿಪೋರ್ಟ್ ಹಾಕಿಬಿಟ್ರು ಅವರು, ಅಲ್ವಾ? ಆವಾಗ ಏನಾಯ್ತು ಹೇಳಿ, ಈ ಥರ ಗೊಂದಲ ಆಗಬಾರ್ದು ಅಂತ, ಈ ಥರ ಸಮಸ್ಯೆ ಆಗಬಾರ್ದು. ಹಾಗೆ SIT ಅವರು ಒಂದು ರಿಪೋರ್ಟ್ ಕೊಟ್ಬಿಡ್ತಾರೆ, ಕ್ಲೀನ್ ಆಗಿಬಿಡುತ್ತೆ. ಆವಾಗ ಯಾವುದೇ ತೊಂದರೆ ಆಗಲ್ಲ ಧರ್ಮಸ್ಥಳಕ್ಕೆ. ನಾವು ಬೇಳೂರು ಗೋಪಾಲಕೃಷ್ಣ 3ನೇ ಸಲ ಹೇಳ್ತಾ ಇದ್ದೀನಿ, ಇದನ್ನು ಅಲ್ಲಿಗೆ ನಿಲ್ಲಿಸಬೇಡಿ ಅಂತ ಅಷ್ಟೇ. ಇದ್ರ ಹಿಂದೆ ಯಾರಿದ್ರು, ಷಡ್ಯಂತ್ರ, ಅವರ ಅಂತಿಮ ಗುರಿ ಏನಾಗಿತ್ತು ಅನ್ನೋದು ಗೊತ್ತಾಗ. ಒಂದು ಅನಾಮಿಕ, ಒಂದು ಯಾರೋ ಭಟ್ ಅಂತೇಳಿ ಮೇಡಮ್ ಒಬ್ಬರು ಯಾರು ಇದು ಮಾಡಿದರು, ಅವರು ಇನ್ನೂ ಭಾಳ ಜನ ಇದ್ದಾರೆ. ಸೌಜನ್ಯ ಕೇಸಲ್ಲಿ ಹೋರಾಟ ಮಾಡಿದವರು ಒಂದಿಷ್ಟು ಜನ ಇದ್ದಾರೆ. ಅವ್ರ ಮಾತುಗಳು, ಅವರ ಭಾಷೆಗಳು ನೋಡಿದಾಗ ನಿಜವಾಗಲೂ ಒಂದು ಸರಿ ಬೇಜಾರಾಗುತ್ತೆ, ಅಷ್ಟು ಕೆಟ್ಟದಾಗ ಮಾತಾಡ್ತಾರೆ. ಹೋರಾಟ ಮಾಡೋರು ಮಾಡಲಿ, ಅಲ್ಲ ರೀ, ಸ್ವತಂತ್ರ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹೋರಾಟ ಮಾಡೋಕ್ಕೆ ಎಲ್ರಿಗೂ ಅವಕಾಶ ಇದೆ, ನನಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ, ಅಲ್ವಾ? ಅದು ಮಾಡಲಿ, ನಾನು ಬೇಡ ಅನ್ನೋದಲ್ಲ. ಆದರೆ ಅವ್ರ ಮಾತುಗಳೇನು, ಅವ್ರು ಚರ್ಚೆ ಮಾಡೋದೇನು, ಇವ್ರು ಬೇರೆಯವರಿಗೆ ಪಂಡ್ರು ಅಂತ ಮಾತಾಡೋದಲ್ಲ, ಇದೆಯಲ್ಲ ನಿಜವಾಗಲೂ ಅದು ದೊಡ್ಡ ದುರಂತ. ಅವ್ರ ಮೇಲೂ ಸಹ ಆ್ಯಕ್ಷನ್ ತಗೋಬೇಕು ಅನ್ನೋದು ನಮ್ಮೆಲ್ಲರದ್ದು ವಾದ ಇದೆ, ನಂದು ವಾದ ಇದೆ. ಧರ್ಮಸ್ಥಳದ ಬೆಳವಣಿಗೆಗಳು ಮತ್ತು ರಾಜ್ಯ ರಾಜಕಾರಣ ಎರಡರ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ಎಸ್, ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಅಂತೇಳಿ ಶಿವಮೊಗ್ಗದಿಂದ ಬಂದಿದ್ದೇನೆ. ನೀವು ಆರಂಭದಿಂದ ಹೇಳ್ತಾ ಬಂದ್ರಿ 13 ವರ್ಷಗಳ ಕಾಲ ಸತತವಾಗಿ ಧರ್ಮಸ್ಥಳವನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ಕೆಟ್ಟ ಹೆಸರು ಬೆಳೀಲಿಕ್ಕಾಗಿ ಬೇರೆ ಬೇರೆ ತಂಡಗಳು ಕೆಲಸ ಮಾಡ್ತಿದ್ದಾವೆ ಅಂತ. ಅವತ್ತಿಂದ ಇವತ್ತವರೆಗೂ ಯಾರೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿರೋದನ್ನ ನೀವು ನೋಡ್ತಾ ಬರ್ತಿದ್ದೇವೆ. ಆದರೆ ನನ್ನ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಮಾಡ್ಬಿಡ್ತೀನಿ ನಾನು. 13 ವರ್ಷಗಳ ಹಿಂದೆ ಸೌಜನ್ಯ ಹೋರಾಟ ಆರಂಭಗೊಂಡ ಸಂದರ್ಭದಲ್ಲಿ ಇದರಲ್ಲಿ ಏನೋ ಗೋಲ್ಮಾಲ್ ಆಗಿದೆ, ಏನೋ ತಪ್ಪು ಮಾಡಿದೆ ಧರ್ಮಸ್ಥಳ ದೇವಸ್ಥಾನದವ್ರ ಕಡೆಯಿಂದ, ವೀರೇಂದ್ರ ಹೆಗಡೆ ಕುಟುಂಬದವರಿಂದ, ಅಲ್ಲದೆ ಹೋದ್ರೆ ಇಷ್ಟು ಗಂಭೀರ ಆರೋಪ ಬರ್ತಿರ್ಲಿಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡು ನಾನು ಆ ಜಾಗಕ್ಕೆ ಹೋದಂಥವನು. ಆದರೆ 11 ದಿವಸ ಅಲ್ಲಿದ್ದು ಎಲ್ಲವನ್ನೂ ತನಿಖೆಯನ್ನು ನನ್ನದೇ ಆದ ರೀತಿಯಲ್ಲಿ ಮಾಡಿದಾಗ ಇದು ಷಡ್ಯಂತ್ರ ಅನ್ನೋದು ನನಗೆ ಸ್ಪಷ್ಟ ಆಯಿತು. ನೀವು ಆರಂಭದಲ್ಲಿ ಹೇಳಿದಾಗ ಸೌಜನ್ಯ ಹೋರಾಟ ಅನ್ನೋದಿತ್ತಲ್ಲ, ಅದು ಧರ್ಮಸ್ಥಳದ ವಿರುದ್ಧ ನಡೆದಂಥ ವ್ಯವಸ್ಥಿತ ಷಡ್ಯಂತ್ರ. ಆ ವಿಷಯದಲ್ಲಿ ನನಗೆ ಎರಡನೇ ಡೌಟೇ ಇಲ್ಲ. ಆದರೆ ಒಬ್ಬ ಅನಾಮಿಕ ದೂರುದಾರ ಬಂದಂತಹ ಸಂದರ್ಭದಲ್ಲಿ ಆತ ಕೊಟ್ಟಿರುವ ದೂರಿನ ಆಧಾರದ ಮೇಲೆ ತನಿಖೆ ನಡೆಸದ ಹೊರತು ಯಾವುದೇ ಅಂತಿಮ ಆಗೋದಿಲ್ಲ. ಸೌಜನ್ಯ ಪ್ರಕರಣದ್ದು ಜೀವಂತ ಹೋರಾಟ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅನಾಮಿಕ ಹೊಸ ಎಂಟ್ರಿ ಆಗಿ ಹೊಸದಾಗಲ್ಲಿ ಅವನು ಬಂದು ಕೋರ್ಟ್ನಲ್ಲಿ 164 ಹೇಳಿಕೆಯನ್ನು ದಾಖಲಾತಿ ಮಾಡಿಕೊಂಡಾಗ ಸರ್ಕಾರಗಳ ಮೇಲೆ ಒತ್ತಡ ಬಿದ್ದಾಗ ಸರ್ಕಾರ ಅದನ್ನ SITಗೆ ಅದು ನೀಡಿದೆ. ಅದರಲ್ಲಿ ಮಾನ್ಯ ಶಾಸಕರು ಹೇಳ್ತಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ಸರ್ಕಾರದ ಪ್ರತಿನಿಧಿಯಾಗಿದ್ದರೂ ಕೂಡ ಅಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಧಕ್ಕೆ ಬಂದಾಗ ಅದನ್ನು ಖಂಡಿಸ್ತಕ್ಕಂಥ ಪ್ರಾಮಾಣಿಕ ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ನಾವು ಗಮನಿಸಿದಾಗ ಮಾಡ್ತಾ ಇದ್ದಾರೆ. ಇದೇ ಮಾನ್ಯ ವೀರೇಂದ್ರ ಹೆಗಡೆ ಅವರು ದೇಶದ ರಾಜ್ಯಸಭಾ ಸದಸ್ಯರು, ಇಡೀ ಹಿಂದುತ್ವದ ಪರವಾಗಿರ್ತಕ್ಕಂಥ ನಮ್ಮ ಎಲ್ಲ ಹಿಂದೂಗಳ ಮನೆಯಲ್ಲಿ ದೇವ್ರ ಫೋಟೋದ ಪಕ್ಕ ವೀರೇಂದ್ರ ಹೆಗಡೆ ಅವ್ರ ಫೋಟೋ ಇದೆ. ನಾವು ಅಷ್ಟು ಗೌರವಯುತವಾಗಿ ಪೂಜೆ ಮಾಡ್ತಕ್ಕಂಥದ್ದು. ಇದೇ ಮಾನ್ಯ ಸಿದ್ದರಾಮಯ್ಯನವರಿಗೆ ವೀರೇಂದ್ರ ಹೆಗಡೆ ಅವರು ಲೆಟ್ರ್ ಬರೀತಾರೆ, ಕಾಗದ ಬರೀತಾರೆ, ನೀವು ಮಾಡಿರ್ತಕ್ಕಂಥ ಸರ್ಕಾರದ ಸ್ಕೀಮಿಂದ ಇಡೀ ದೇವಸ್ಥಾನಗಳು ತುಂಬಿ ತುಳುಕ್ತಾ ಇದ್ದಾವೆ, ಸಿದ್ದರಾಮಯ್ಯನವರಿಗೆ ನಿಮಗೆ ಧನ್ಯವಾದಗಳು ಅಂತಕ್ಕಂಥದ್ದನ್ನ ಇದೇ ವೀರೇಂದ್ರ ಹೆಗಡೆ ಅವರು ಮಾನ್ಯರಿಗೆ ನಮಗೆ ಪತ್ರ ಬರೀತಾರೆ, ನಮ್ಮ ಸರ್ಕಾರದವರಿಗೆ. ಹಾಗಾಗಿ ಈ ಕಳಂಕ
ಅಲ್ಲಿ ಇಲ್ಲಿ ಈ ಬೇರೆ ಬೇರೆ ಸಂದರ್ಭ ಬರ್ತಕ್ಕಂಥ ವಿಚಾರದಲ್ಲಿ SIT ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದಾಗ ನೀವು ಹೇಳಿದ್ರೆ ನಮ್ಮ ರಾಜ್ಯಕ್ಕಲ್ಲ ಅಕ್ಕಪಕ್ಕ ರಾಜ್ಯದವರು ಕೂಡ ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರೋಂಗೆ ಇನ್ನು ಒಂದಿಷ್ಟು ಜನರು ಮಾಡ್ತಾ ಇದ್ದಾರೆ ಅಂತ ಈ SIT ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದಾಗ ಎಲ್ರಿಗೂ ಉತ್ತರ ಕೊಡಲಿಕ್ಕೆ ನಮಗೊಂದು ಭಾಳ ಈಗ ನಿಮ್ಮ ಕಣ್ಣೆದುರೆ ಕಾಣ್ತಿರುವ ಹಾಗೆ ಕ್ಲೀನ್ ಚಿಟ್ ಸಿಕ್ಕುವ ಎಲ್ಲ ವಾತಾವರಣ ಇದೆ. ಹಾಗಾಗಿ ಆ ದೇವರು ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಗಟ್ಟಿಯಾಗಿ ಅಲ್ಲಿರೋದ್ರಿಂದ ಇಲ್ಲಿ ಯಾವುದೇ ಸಮಸ್ಯೆಗಳಾಗಲ್ಲ. ನಮ್ಮ ಹಿಂದೂ ಭಾವನೆಗಳ ಮೇಲೆ ಧಕ್ಕೆ ಬರ್ದಾಗ ನಿಮ್ಮದು ಪ್ರಶ್ನೆ ಆಗಿರಲಿಲ್ಲ, ನಿಮ್ಮದು ಸ್ಟೇಟ್ಮೆಂಟ್ ಆಗಿದ್ದು ಅಲ್ಲ. ಒಂದು ನಿಮಿಷ ಐ ರೆಸ್ಪೆಕ್ಟ್ ಇಟ್. ಆದರೆ ತಾವು ಏನೋ ಮಾಡಿ ಜೀವನದಲ್ಲಿ ಒಂದೇನೋ ಗೌರವವನ್ನು ಸಂಪಾದಿಸಿರ್ತೀರಿ, ಪ್ರತಿಷ್ಠೆಯನ್ನು ಸಂಪಾದಿಸಿರ್ತೀರಿ. ಯಾವನೋ ಬೀದಿಲಿ ಹೋದವನು ಬಂದು ಹಿಂಗೆ ಕೆಸರು ಎರಚಿ ತನ್ನ ಪಾಡಿಗೆ ತಾನು ಹೋಗೋದಕ್ಕೆ ಅವಕಾಶ ಆಗಬಾರ್ದು ಒಂದು ಸಭ್ಯ ಸಮಾಜದಲ್ಲಿ. ಅದು ಆಗಬಾರ್ದು. ಅಂದರೆ ನಾನು ನಿನ್ನ ಕೆಸರು ಎರಚಿ ಹೋಗ್ತೀನಪ್ಪ, ನೀನು ತೊಳ್ಕೊಂಡಿರು, ನೀನು ಸ್ನಾನ ಮಾಡ್ಕೊಂಡಿರು ಅಂತ. ಅದು ಒಂದು ಸಭ್ಯ ಸಮಾಜದಲ್ಲಿ ಅದು ಆಗಬಾರ್ದು. ಖಂಡಿತ ಅಲ್ವಾ? ಖಂಡಿತ ಆಗಬಾರ್ದು. ಅದಕ್ಕೆ ನೀವು ಅವಾಗಿಂದ ಹೇಳ್ತಾ ಇದ್ದೀರಿ ಇದನ್ನ ಇಲ್ಲಿಗೆ ನಿಲ್ಲಿಸು, ಬರೀ ನ್ಯೂಸ್ ಅವರ್ಸ್ ಮೇಲೆ ಹಾಕಬಾರ್ದು. ಸಾರ್ವಜನಿಕವಾಗಿ ಭಕ್ತಾದಿಗಳು ನೀವು ಕೂಡ ಈ ಇದರಲ್ಲಿ ಟೊಂಕ ಕಟ್ಟಿ ನಿಲ್ಬೇಕಂತಕ್ಕಂಥ ನೇರ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ. ನಾವು ಎಲ್ಲರೂ ಕೂಡ ಅದಕ್ಕೆ ಇಡೀ ಬದ್ಧವಾಗಿದ್ದೀವಿ. ಮೊನ್ನೆ ಶಿವಮೊಗ್ಗದಲ್ಲಿ ಕೂಡ ಇದರಲ್ಲಿ ನಾವು ಸ್ಟ್ರೈಕ್ ಕೂಡ ಮಾಡಿದ್ದೇವೆ. ಈ ದೇವಸ್ಥಾನದ ಪರವಾಗಿ, ಧರ್ಮಸ್ಥಳದ ಪರವಾಗಿ DC ಆಫೀಸ್ ಎದುರುಗಡೆ ಸ್ಟ್ರೈಕ್ ಕೂಡ ಮಾಡಿದ್ದೇವೆ. ಇದನ್ನು ನಾನು ಹಿಂದೂ ವರ್ಸಸ್ ಇನ್ನೊಂದು ಧರ್ಮ ಆ ರೀತಿ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಇನ್ಯಾವುದೋ ಧರ್ಮದ ವಿಷಯದಲ್ಲಿ ಈ ರೀತಿಯಾದಂಥದ್ದು ನಡೆದಿದ್ದರೆ ಹೊತ್ಕೊಂಡು ಉರಿದು ಬಿಟ್ಟಿರೋ ದೇಶ ಹೊತ್ಕೊಂಡು ಉರಿತಿತ್ತು ಅಲ್ವಾ? ಎಸ್ ಸರ್ ನಮಸ್ಕಾರ. ನಾನು ವಸಂತ್ ಬಂಗೇರ ಸೊರಬ. ಮೊದಲನೇದಾಗಿ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಿದ್ದೀನಿ. ಆ ಬುರುಡೆ ತನಿಖೆ ಫಸ್ಟ್ ಆಗಬೇಕಾಗಿತ್ತು. ಕೋರ್ಟ್ ಹೇಳಿಲ್ಲ ಇದನ್ನು ಹಿಂಗೆ ತನಿಖೆ ಮಾಡಿರಿ ಅಂತ ಹೇಳಿಲ್ಲ. SIT ತನಿಖೆ ಮಾಡಬೇಕಿದ್ರೆ ಆ ಬುರುಡೆ ತನಿಖೆ ಫಸ್ಟ್ ಆಗಬೇಕು. ಆ ಅಸ್ಥಿಪಂಜರ ಎಲ್ಲಿದೆ ತೋರ್ಸಪ್ಪ ಅಂತ ಹೇಳಿ ಕರ್ಕೊಂಡು ಹೋಗಿ ಕೇಳಬೇಕಾಗಿತ್ತು. ಅದನ್ನು ಮಾಡಿಲ್ಲ SIT ಅವರು. ವಸಂತ್ ಬಂಗೇರ್ ಅವರೇ, ಅವರ ಪ್ರಶ್ನೆ ಇನ್ನೊಂದು ಸ್ವಲ್ಪ ಫರ್ನಿಷ್ ಮಾಡಿ ಕೇಳ್ತಾ ಇದ್ದೀನಿ. ಬೇಳೂರು ಗೋಪಾಲಕೃಷ್ಣ ಅವರೇ, 13 ವರ್ಷಗಳಿಂದ ಸೌಜನ್ಯಗೆ ನ್ಯಾಯ ಅಂತ ಒಂದು ಹೋರಾಟ ನಡೀತಾ ಇದೆ. ಕೋರ್ಟ್ನಲ್ಲಿ ಆ ಆರೋಪಿ ನಿರಪರಾಧಿ ಅಂತ ಬಿಡುಗಡೆಯಾಗಿದ್ದಾನೆ. ನಿಜವಾದ ಆರೋಪಿಗಳು ಯಾರು ಅನ್ನುವುದರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಅಂತ ಕೆಲವರು ಬಹಿರಂಗ ವೇದಿಕೆಗಳಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಒಂದು ಘೋರ ಅಪರಾಧ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಅನ್ನುವಂಥದ್ದು ಒಂದು ಹೀನಿಯಸ್ ಕ್ರೈಮ್ ಬಗ್ಗೆ ನಮ್ಮ ಹತ್ರ ಸಾಕ್ಷಿ ಇದೆ, ಮಾಹಿತಿ ಇದೆ ಅಂತ ಬಹಿರಂಗವಾಗಿ ಹೇಳಿಕೊಂಡು ಓಡಾಡ್ತಾ ಇರುವಾಗ ಅವರನ್ನು ಕರೆದು ಕೂಡಿಸ್ಕೊಂಡು ಏನು ಸಾಕ್ಷಿ ಅಂತ ಕೇಳಬೇಕಾದಂಥದ್ದು ಒಂದು ಸರ್ಕಾರದ ಜವಾಬ್ದಾರಿ ಅಲ್ವಾ, ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಅಲ್ವಾ? ನಾನು ಹೇಳ್ಕೊಂಡು ಓಡಾಡಿದ್ರೆ ಸುಮ್ಮನೆ ಇರ್ತೀರಾ? ಎಲ್ಲವಾ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ, ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇದೆ ಅಂತ ನಾನು ಹೇಳ್ಕೊಂಡು ಓಡಾಡಿದರೆ ಅವ್ನ ಪಾಡಿಗೆ ಅವ್ನು ಹೇಳ್ಕೊಂಡು ಓಡಾಡಲಿ ಅಂತ ಬಿಟ್ಟು ಬಿಡ್ತೀನಿ. ನನ್ನ ನೋಟಿಸ್ ಕೊಡಿ, ವಿಚಾರಣೆಗೆ ಕರೀರಿ. ವಿಚಾರಣೆಗೆ ನಾವು ಬರದೇ ಇದ್ರೆ ಒದ್ದು ಎಳ್ಕೊಂಡು ಹೋಗಿ ವಿಚಾರಣೆ ಮಾಡ್ಬೇಕು. ನನ್ನ ಹೀನಿಯಸ್ ಕ್ರೈಮ್ನ ಬಗ್ಗೆ ನನ್ನ ಹತ್ರ ಸಾಕ್ಷಿ ಇದೆ. ನನ್ನ ಮೊಬೈಲ್ ಸೀಸ್ ಮಾಡ್ಕೊಳ್ಳಿ, ಮೊಬೈಲ್ನಲ್ಲಿ ಡೇಟಾ ರಿಟ್ರೀವ್ ಮಾಡ್ಕೊಳ್ಳಿ, ಅದರ ಯಾವ ಮಾಹಿತಿ ಅಂತ ಕೇಳಬೇಕಲ್ಲ. ಅವ ಸಾಕ್ಷಿ ಹೇಳಿದರೆ ಕೋರ್ಟಲ್ಲಿ ಹೋಗಿ ಹೇಳಿದರೆ ಕೋರ್ಟಲ್ಲಿ ಏನಾಗಬೇಕು, ತೀರ್ಮಾನ ಆಗಬೇಕು. ಪಬ್ಲಿಕಲ್ಲಿ ಮಾತಾಡ್ತಾ ಇದಕ್ಕೆ ನಾವು ಈಗ ಸರ್ಕಾರದಲ್ಲಿ ಯಾರು ಅದು ಅವನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವನ ಬಗ್ಗೆ ಚರ್ಚೆ ಮಾಡಿ ಅವನಿಗೆ ಇದು ಮಾಡಲಿಕ್ಕೆ ತಡೆ ಹಿಡಿಯೋಕ್ಕೆ ಅವಕಾಶ ಇದೆ. ನನ್ನ ಹೆಸರು ಶಿವಕುಮಾರ್ ಅಕ್ಕಿ ಅಂತ, ಕೊಪ್ಪಳ ಜಿಲ್ಲೆ ಮುದ್ಲಗಾಮಿಂದ ಬಂದಿದ್ದೇನೆ. ಸೊ ಲಾಸ್ಟ್ 13 ವರ್ಷದಿಂದ ಕೇಳ್ತಾ ಇದ್ದೀನಿ ಏನಾಗ್ತಿದೆ ಇಲ್ಲಿ. ಸೌಜನ್ಯ ಕೇಸ್ ಅಂತ ಬರುತ್ತೆ, ಒಂದು ದಿವಸ ಬರುತ್ತೆ, 2 ದಿವಸ ಬರುತ್ತೆ, ಮತ್ತೆ ಅಷ್ಟೇ ಹೋಗ್ಬಿಡ್ತಿದೆ. ಸೊ ಈ ಸಾರಿ ಏನಾಗಿದೆ ಅಂದರೆ ಹೈಕೋರ್ಟ್ ಅಂತೀರಾ, ಸರ್ಕಾರ ಅಂತೀರಾ, ಅದು ಯಾವುದೂ ಗೊತ್ತಿಲ್ಲ. ಇದಕ್ಕೊಂದು ಅಂತ್ಯ ಆಡ್ಬೇಕು ಸರ್. ಇದಕ್ಕೆ ಅಂತ್ಯ ನಾವೊಬ್ಬರೇ ಆಡೋಕ್ಕಾಗಲ್ಲ. ಸಾರ್ವಜನಿಕರು ಇದಕ್ಕೆ ಸರ್ಕಾರನೂ ಸಹಾಯ ಬೇಕು, ಮಾಧ್ಯಮದವರು ಸಹಾಯ ಬೇಕು, ಸಾರ್ವಜನಿಕರು ನಿಂತ್ಕೋಬೇಕು ಸರ್. ಒಂದು ಏನು ಇದೆ ಇಲ್ವಾ ಅಂತ ಹೇಳ್ಬಿಟ್ರೆ ಸಾಕು. ಈ ದೇಶದಲ್ಲಿ 187 ಪ್ರಕರಣಗಳಲ್ಲಿ ಆರೋಪಿಗಳು ನಿರಪರಾಧಿಗಳು ಅಂತ ಬಿಡುಗಡೆ ಆಗ್ತಾರೆ. ನಾನು ಅಥೆಂಟಿಕ್ ನಂಬರ್ ಹೇಳ್ತಾ ಇದ್ದೀನಿ. 187 ಪ್ರಕರಣಗಳಲ್ಲಿ ಆರೋಪಿಗಳು ನಿರಪರಾಧಿಗಳು ಅಂತ ಬಿಡುಗಡೆ ಆಗ್ತಾರೆ. ಆ ರೀತಿಯಲ್ಲಿ ಸೌಜನ್ಯ ಕೊಲೆ ಕೇಸಿನ ಆರೋಪಿಯೂ ಬಿಡುಗಡೆಯಾಗಿದ್ದಾನೆ. ಇದರಲ್ಲಿ ಬೇರೆ ಆರೋಪಿಗಳಿದ್ದಾರೆ ಅನ್ನುವುದು ಅವರ ಕುಟುಂಬಸ್ಥರ ನಂಬಿಕೆಯಾಗಿದ್ದರೆ ಅವರು ಕೋರ್ಟಿಗೆ ಬರಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್? ಅವನಲ್ಲ ನಮ್ಮ ಮಗಳನ್ನು ರೇಪ್ ಆ್ಯಂಡ್ ಮರ್ಡರ್ ಅವನು ಮಾಡಿದ್ದಲ್ಲ, ಇಂತಿಂಥವರು ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು ಇಲ್ಲಿದ್ದಾವೆ ಅಂತ ಕೋರ್ಟಿಗೆ ಬಂದು ಒಂದು ರಿಟ್ ಅಪ್ಲಿಕೇಶನ್ ಹಾಕಿಸ್ಬೇಕು. ಅದನ್ನು ನೀವು ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಕೋರ್ಟು ನಿಮ್ಗೆ ಏನು ಸಂಬಂಧ ಸೌಜನ್ಯ ಅಂತ ಕೇಳ್ತಾರೆ. ಸೌಜನ್ಯ ಕುಟುಂಬಸ್ಥರೇ ಬರಬೇಕು. ಅಂತ್ಯ ಹಾಡಬೇಕು ಅನ್ನುವಂಥದ್ದು ಅದ್ರ ಕಂಟ್ರೋಲ್ ನಮ್ಮ ಯಾರ ಕೈಯಲ್ಲೂ ಇಲ್ಲ, ಕುಟುಂಬಸ್ಥರ ಕೈಯಲ್ಲಿದೆ. ಕುಟುಂಬಸ್ಥರು ಬರಬೇಕು ಕೋರ್ಟ್ಗೆ. ಒಂದು ನಿಮಿಷ ಹೇಳೋದು ಕೇಳಿ. ಕುಟುಂಬಸ್ಥರು ಈ ಎಲ್ಲ ಹೋರಾಟಗಳ ಬದಲು ನ್ಯಾಯ ತೆಗೆದುಕೊಳ್ಳುವುದೇ ನಿಜವಾದ ಉದ್ದೇಶ ಆಗಿದ್ರೆ ಕೋರ್ಟಿಗೆ ಆ ಕುಟುಂಬದ ಪರವಾಗಿ ಇಡೀ ರಾಜ್ಯ ನಿಂತ್ಕೊಳ್ಳಬೇಕಾದದ್ದು ರಾಜ್ಯದ ಜವಾಬ್ದಾರಿ. ಪಕ್ಷ ಅತೀತವಾಗಿ, ಧರ್ಮ ಅತೀತವಾಗಿ ನಾವೇನು ಮಾಡ್ತಿದ್ದೀವಿ ಎಲ್ಲವನ್ನೂ ಬಿಟ್ಟು ಆ ಕುಟುಂಬದ ಪರವಾಗಿ ನಿಂತ್ಕೊಳ್ಳಬೇಕಾದಂಥದ್ದು ಜವಾಬ್ದಾರಿ. ನಾನು ಮೊನ್ನೆ ಎಲ್ಲೋ ಹೇಳಿದೆ, ನಾನು ₹1 ಅಡ್ವೊಕೇಟ್ ಫೀಸು ಕೊಡಬೇಕಾಗಿಲ್ಲ. ಅವರು ಈ ದೇಶದ ಅತ್ಯುತ್ತಮ ಅಡ್ವೊಕೇಟ್ಗಳನ್ನು ಕರ್ಕೊಂಡು ಬರೋಣ. ಅದಕ್ಕೆ ಅತ್ಯುತ್ತಮ ಅಡ್ವೊಕೇಟ್ಗಳನ್ನು ಕರ್ಕೊಂಡು ಬರೋಣ. ₹1 ಫೀಸ್ ಕೊಡೋದು ಬೇಡ. ಹೈಕೋರ್ಟ್ನಲ್ಲಿ ಒಂದು ರಿಟ್ಟು, ಇಂತಿಂಥ ಕಾರಣಗಳಿಗಾಗಿ ನಮಗೆ
ಈ ಕೇಸಿನ ಮರು ತನಿಖೆ ಆಗಬೇಕು ಅಂತ ಒಂದು ರಿಟ್ ಸಲ್ಸದಪ್ಪ. ಎಸ್, ಒಂದು ನಿಮಿಷ, ನನ್ನ ಹೆಸರು ಪಾಲಾಕ್ಷ ಅಂತ. ನಾನು ಹೇಳ್ತಾ ಇರೋದೇನೆಂದರೆ, ಇವಾಗ ಧರ್ಮಸ್ಥಳದಲ್ಲಿ ಇದೆಲ್ಲ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ. ಧರ್ಮಸ್ಥಳ ಮಂಜುನಾಥನ ಯಾರು ಏನೂ ಮಾಡೋಕ್ಕಾಗಲ್ಲ. ನನಗೆ ಅನ್ನಿಸ್ತಾ ಇರೋದು ಹುನ್ನಾರ ಏನು ಅಂದರೆ, ಲೆಫ್ಟಿಸ್ಟ್ಗಳು ಅಂದರೆ ಎಡಪಂಥೀಯರು ಬಂದು ಗೌರ್ಮೆಂಟ್ ಹತ್ರ, ಮುಖ್ಯಮಂತ್ರಿ ಹತ್ರ ಬಂದು ಧರ್ಮಸ್ಥಳವನ್ನು ಏನಾದರೂ ಮಾಡಿ ಧರ್ಮದತ್ತಿ ಇಲಾಖೆಗೆ, ಮುಜರಾಯಿ ಇಲಾಖೆಗೆ ತಗೋಬೇಕು ಅಂತ ಏನಾದ್ರು ಹುನ್ನಾರ ನಡೀತಾ ಇದೆಯಾ ಅಂತ. ಇದನ್ನು ಮಾತ್ರ ತಗೊಳ್ಳುವಂಥ ಪ್ರಶ್ನೆನೇ ಇಲ್ಲ. ಯಾಕಂದರೆ ಇದು ಅವರ ಹಿಂದಿದ್ದಲು ಕಟ್ಕೊ ಬಂದಿರುವಂಥ ಅವರ ಕ್ಷೇತ್ರವನ್ನು ಭದ್ರ ಮಾಡಿಕೊಂಡು ಇಲ್ಲಿವರೆಗೆ ಬಂದಂಥವ್ರು ಮತ್ತು ಕ್ಷೇತ್ರವನ್ನು ವ್ಯಾಪ್ತಿ ಬೆಳೆಸಿರೋದು ಮಂಜುನಾಥ ಕ್ಷೇತ್ರವನ್ನು ವೀರೇಂದ್ರ ಹೆಗ್ಡೆಯವರೇ. ಆ ಕ್ಷೇತ್ರವನ್ನು ನಾವು ಸರ್ಕಾರ ತಗೊಳ್ಳುವಂಥದ್ದು ಮೂರ್ಖತನ ಆಗುತ್ತೆ. ನಾವು ಯಾವತ್ತೂ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಅಂದರೆ ಅಕಸ್ಮಾತ್ ಸರ್ಕಾರದ ಪ್ರಯತ್ನ ನೀವು ವಿರೋಧ ಮಾಡಿ ಸಚಿವರೇ ಹೇಳಿದ್ದಾರೆ ಸರ್, ಸಚಿವರೇ ಹೇಳಿದ್ದಾರೆ. ನಾನು ವಿರೋಧ ಇದ್ದೀನಿ, ನಾನು ವಿರೋಧ ಇರ್ತೇನೆ. ನಾನು ಸರ್ ನಮಸ್ಕಾರ, ನನ್ನ ಹೆಸರು ವೀರೇಶ್ ಹಾವ್ರಿ ಅಂತಾರೆ. ನಾನು ಕನ್ನಡ ಸ್ಟ್ಯಾಂಡಪ್ ಕಾಮಿಡಿಯನ್. ಸೊ ಬಾಯಿ ಬಂದದ್ದು ಮಾತಾಡ್ತಾರೆ, ಏನೋ ಒಂದು ಪ್ರೂಫ್ ಇಲ್ಲ, ಏನೂ ಇಲ್ಲ. ಸೊ ಅವ್ರಿಗೆಲ್ಲ ಏನು ಸ್ವತಂತ್ರ ಐತೆ ಅಂತ ಏನು ಬೇಕಾದ್ರೆ ಮಾತಾಡ್ಬೋದಾ? ಅಥವಾ ಅವ್ರಿಗೋಸ್ಕರ ಏನಾದ್ರು ಒಂದು ಕಾನೂನು ತಂದು ಅವ್ರ ಬಾಯಿ ಮುಚ್ಚಾಕ, ಅಥವಾ ಅವರು 10 ವರ್ಷ ಹಿಂದೆ ಏನಿದ್ರು, ಆರ್ಥಿಕವಾಗಿ ಹೆಂಗಿದ್ರು, ಈಗ ಹೆಂಗದರ, ಅದೇನಾದ್ರು ತನಿಖೆದಾಗ ಇದು ಇನ್ವಾಲ್ವ್ ಐತೇನ್ರಿ SIT ಅಂತ ನನ್ನ ಪ್ರಶ್ನೆ. ಈಗ ನೋಡಿ, ಇದು ಹಂಗೆ RTI ಹಾಕ್ತಾರಲ್ಲ, RTI ಹಾಕುವಂಥ ಒಂದು ದಂಧೆನೇ ಬೇರೆ ಇದ್ದಾರೆ. ಅವ್ರು ಅದೇ ಕೆಲಸ ಅವ್ರಿಗೆ ಸಣ್ಣ ಪುಟ್ಟದಕ್ಕೂ ಹಾಕಿ ಅವ್ರದ್ದೇ ಒಂದು ವ್ಯಾಪ್ತಿಯಲ್ಲಿ ಬರ್ತಾರೆ. ಹಾಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಬಂದುಬಿಟ್ಟಿದೆ. ಅದಕ್ಕೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಮಾತು ಹೇಳಿದ್ದಾರೆ. ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋದನ್ನ ಈಗ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ. ಕೆಲವೊಂದು ಅವರಿಗೆ ಹಂಗೆ ನೀವು ಕೇಸೆಲ್ಲ ಮಾಡಿದರೆ ಕೇಸ್ ತೊಗೊಳಕ್ಕೆ ಅವಕಾಶ ಇದೆ, ಅಷ್ಟು ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರಲ್ಲ. ಸರ್ ಒಂದು 6 ತಿಂಗಳಿಂದ ಒಂದು ವಿಡಿಯೋ ಬರುತ್ತೆ, AI ವಿಡಿಯೋ ಬಂದ ತಕ್ಷಣ ಎಲ್ಲ ಯೂಟ್ಯೂಬರ್ಸ್ ನೋಡ್ಬೇಕು, ಏನು ಸಖತ್ತಾಗಿ ಮಾಡಿದಾನೆ ಗುರು ವಿಡಿಯೋ, ಏನು ಸೂಪರ್ ಆಗಿದೆ. ಇಶ್ಯೂ ಬಗ್ಗೆ ಯಾರೋ ಮಾತಾಡ್ತಿಲ್ಲ ಸರ್, ಯೂಟ್ಯೂಬರ್ಸು ಎಲ್ಲ ಆ ವಿಡಿಯೋ ಬಗ್ಗೆ ಮಾತಾಡ್ತಿದ್ದಾರೆ. ನನ್ನ ಫ್ರೆಂಡ್ಸ್ ಜೊತೆ ನಾನು ಜಗಳ ಆಡ್ತೀನಿ, ಅವ್ನು ಏನು ಇಲ್ಲದೆ ವಿಡಿಯೋ ಮಾಡ್ಬಿಟ್ನಾ? ನಾನು ಅಂದೆ, ಅಲ್ಲ ಗುರು, ಏನು ಇಲ್ಲದೆ ವಿಡಿಯೋ ಮಾಡ್ಬಿಟ್ಟು ಅಂದಮೇಲೆ ಹೆಂಗೆ ನಂಬಕ್ಕಾಗತ್ತೆ? ಅದು ರೀ ಒಂದು ಇದು ಇರಬೇಕು, ಪ್ರೂಫ್ ಇರಬೇಕು. ಸೊ ಅವ್ರು ಅಂಥವ್ರನ್ನ ಕರೆಸಿ ಪ್ರೂಫ್ ಇಸ್ಕೊಳ್ಳಿ ಸರ್, ದಯವಿಟ್ಟು ಇಸ್ಕೊಂಡು ನಾವೇ ಸನ್ಮಾನ ಮಾಡೋಣ. ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಏನು ನಿಮ್ಮ ಜೊತೆಗೆ ವಾದ ಮಾಡಿದ್ರಲ್ಲ, ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಸಮಾಜದಲ್ಲಿ ಅವಿವೇಕಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತಿದೆ ಅನ್ನೋದನ್ನು ಇಂಡಿಕೇಟ್ ಅವತ್ತು ಆದ ಡಿಸ್ಕಷನ್ ಅಲ್ಲಿ ನಾನೇ ಅವಿವೇಕಿ ಆಗಿದ್ದೆ ಅವತ್ತು ಅಲ್ವಾ? ಸರ್ ಏನಾಗಿದೆ ಸರ್, ಸೋಷಿಯಲ್ ಮೀಡಿಯಾ ಈಗ ಒಂದು ಟ್ರೆಂಡ್ ಆಗಿದೆ. ಆ ಟ್ರೆಂಡ್ ಏನಾಗಿದೆ, ಇವತ್ತು ಯುವಜನತೆ ಅದನ್ನೇ ಜಾಸ್ತಿ ಯೂಸ್ ಮಾಡ್ಕೊತಾ ಇದ್ದಾರೆ. ಹೇಳಿದ್ನಲ್ಲ, ಅದಕ್ಕೆ ಒಂದು ಕಾನೂನು ತರಬೇಕು ಅನ್ನೋದನ್ನ ಈಗ ಸರ್ಕಾರದಲ್ಲಿ ಮುಂದಿಟ್ಟಿದೆ. ಒಂದು ನಿಮಿಷ. ಎಸ್ ಅಮ್ಮ. ನಮಸ್ತೆ ಸರ್. ಮುಖ್ಯಮಂತ್ರಿಗಳು SIT ಒಂದು ಸಮಿತಿಯನ್ನು ರಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ರಾತ್ರೋರಾತ್ರಿ ಒಂದು ಸಮಾನ ಸಿದ್ಧಾಂತದ ಗುಂಪು ಹೋಗಿ ಹೇಳಿದ್ದಕ್ಕೋ ಎಂತಕ್ಕೋ ಒಟ್ಟಿನಲ್ಲಿ SIT ರಚನೆ ಮಾಡಿದ್ರು. ಹಾಗೆ ಒಂದು ಸಮುದಾಯ ಹೋಗಿ ಕೇಳಿದ್ದಕ್ಕೋಸ್ಕರ CBI ತನಿಖೆಗೆ ಕೊಟ್ಟರು ಒಂದು ಕೇಸನ್ನು, ನೀವೀಗಾಗಲೇ ಉಲ್ಲೇಖ ಮಾಡಿದ್ದೀರಾ. ಆಗಿರಬೇಕಾದ್ರೆ 2022ರಲ್ಲಿ CBI ಕೋರ್ಟೇ ಒಂದು ಆದೇಶ ಕೊಡುತ್ತೆ, ಈ ಸೌಜನ್ಯ ಕೇಸ್ನಲ್ಲಿ ಕಾರ್ಯನಿರತರಾಗಿದ್ದಂಥ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿದ್ದಾರೆ. ಸೊ ಅದರಿಂದ ಇದು ಒಂದು ಅವ್ರ ಮೇಲೆಲ್ಲ ತನಿಖೆ ಆಗಬೇಕು ಅಂತ ಹೇಳಿ 2022ರಲ್ಲೇ ಆದೇಶ ನೀಡಿದೆ. ಆದರೆ ನಿಮ್ಮ ಸರ್ಕಾರ ಇರಲಿ, ಇದಕ್ಕೆ ಹಿಂದೆ ಇದ್ದ ಸರ್ಕಾರ ಆಗಲಿ, ಯಾರಿಗೂ ಅದು ಬೇಕಾಗಿಲ್ಲ. ಸೊ ನಿಮ್ಗೆಲ್ರಿಗೂ ಸೌಜನ್ಯಗೆ ನ್ಯಾಯ ಸಿಗೋದು ಬೇಕಿಲ್ವಾ? ಒಂದು ಸಮುದಾಯ ಬಂದು ನಿಂತು ಕೇಳಿದ್ರೆ ಮಾತ್ರ ತಕ್ಷಣ CBI ಕೊಡೋ ನೀವು ಒಂದು ಕೋರ್ಟ್ ಆದೇಶ ಕೊಟ್ಟಿದೆ, ಯಾಕೆ ನೀವು ಫಾಲೋ ಮಾಡ್ತಾ ಇಲ್ಲ? ಯಾವ ಸಮುದಾಯ ಕೊಟ್ಟಿದೆ ಹೇಳಿ? ಯಾವ ಸಮುದಾಯ ಬಂದು ಕೊಟ್ಟಿಲ್ಲ? ಈಗಷ್ಟೇ ಹೇಳಿದ್ರಲ್ಲ ಸರ್, ಪರೇಶ್ ಮೇಸ್ತಾ ಕೇಸಲ್ಲಿ CBI ಕೊಡಿ ಅಂತ ಮುಸ್ಲಿಮರು ಕೇಳಿದ್ರು ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡ್ತಿಲ್ಲ. ಅವತ್ತು ಸಹಜವಾಗಿ ಆಕ್ರೋಶ ಇತ್ತು, ಆಕ್ರೋಶ ಮಾಡಿದ್ರು. ಅದು CBI ಕೊಡ್ಬೇಕಂತ ಹೇಳಿದ್ದು ಅವತ್ತು ಎಲ್ಲ ಜನರು ಇದು ಬಂದು ಹಿಂದೂ ಸಮುದಾಯ ಆಗ್ರಹ ಮಾಡಿದ್ರು ಸರ್, ಹಿಂದೂ ಸಂಘಟನೆಗಳು ಆಗ್ರಹ ಮಾಡಿದ್ರು. ಹೌದು, ಅವತ್ತು ಕೊಟ್ಟಿವಿ ನಾವು. ಆ ನಂತರ ಅದು ಸಹಜ ಕೊಲೆ ಅಂತ ಬಂತು. ಹಾಗೆ ಇವತ್ತು ಈ ಕೇಸುಗಳಲ್ಲೂ ಹಾಗೆ ಆಗಿದ್ದು. ಇವತ್ತು SIT ನಾವು ಕೊಟ್ಟಿದ್ದೀವಿ, ಅದು ಸಹಜವಾಗಿ ಏನೂ ಇಲ್ಲ ಅಂತ ಬರುತ್ತೆ. 22ರಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ ಸರ್. ಈಗಿದೆಯಲ್ಲ, ಒಂದು ನಿಮಿಷ, ಅವ್ರ ಪಾಯಿಂಟ್ ಕರೆಕ್ಟ್ ಇದೆ ಸರ್. ಕೋರ್ಟಿನ ಆದೇಶದಲ್ಲಿ ಇದೆ, ಕರ್ತವ್ಯ ಲೋಪ ಯಾರು ಮಾಡಿದ್ದಾರೆ ವಿಚಾರಣೆ ಮಾಡಿ, ಅದು ಮಾಡ್ಬೋದು. ದಯವಿಟ್ಟು ಅದನ್ನಾದ್ರೂ ಮಾಡಿ. ಎಸ್ ಎಸ್. ಸುಜಿತ್ ಅಂತ, ಈ ದೇಶದ ಒಂದು ಧ್ಯೇಯ ವಾಕ್ಯ ಇದೆ, ಸತ್ಯಮೇವ ಜಯತೆ ಅಂತ. ಈ ರಾಜ್ಯ ಸರ್ಕಾರದಲ್ಲಿ ಹಂಗೆ ಸತ್ಯ ಮಾತಾಡದವರಿಗೆ ಅಥವಾ ರಾಜ್ಯ ಸರ್ಕಾರದ ಪರವಾಗಿ ನಿಷ್ಪಕ್ಷವಾಗಿ ಕಾರ್ಯನಿರ್ವಹಿಸುವವರಿಗೆ ಉಳಿಗಾಲ ಇಲ್ಲವಾ? ಇಷ್ಟೇ. ಇದೇ 2-2.5 ತಿಂಗಳ ಹಿಂದೆಗಡೆ RCB ಸ್ಟ್ಯಾಂಪೇಡ್ ಆದಾಗ ಸರ್ಕಾರದ ಮುಖ್ಯಮಂತ್ರಿಗಳು, DCM ಮತ್ತು ಹೋಮ್ ಮಿನಿಸ್ಟರ್ಗಳು ಅವರ ಕೆಳಗೆ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಅಮಾನತು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಈಗ ಇದೇ 2-3 ದಿನದಿಂದ
ಹೈಕಮಾಂಡಿಂದ ರಾಹುಲ್ ಗಾಂಧಿ ಬಂದು ಮತಗಳ್ಳತನ ಆಗಿದೆ ಅಂತ ಆರೋಪ ಮಾಡಿ ಮತ್ತೆ ದೆಹಲಿಗೆ ಓಡ್ತಾರೆ. ಅದರ ವಿಚಾರವಾಗಿ KS ರಾಜಣ್ಣ ಅವರು ಮತಚೀಟಿಗಳು ನಮ್ಮ ಪಕ್ಷದಲ್ಲಿ ನಮ್ಮ ಕಾಲಾವಧಿಯಲ್ಲಿ ಆಗಿದೆ ಅಂತ ಒಂದೇ ಒಂದು ಮಾತಿಗೆ ಪಾಯಿಂಟ್ ಟೇಕನ್. ಯಾಕೆ ಸತ್ಯ ಮಾತಾಡೋರು ಉಳಗಾಲ ಇಲ್ವಾ ಕಾಂಗ್ರೆಸ್ನಲ್ಲಿ? ಒಂದೇ ಒಂದು ಮಾತಿಗೆ ಸತ್ಯ ಅಂತ ಸಕ್ಸಸ್ ಆಫ್ ಕಮ್ಯುನಿಕೇಶನ್ ನೀವು 10 ವಾಕ್ಯದಲ್ಲಿ ಹೇಳೋದನ್ನ 2 ವಾಕ್ಯದಲ್ಲಿ ಹೇಳಿದ್ರೆ ನೀವು ಸಕ್ಸಸ್ಫುಲ್ ಕಮ್ಯುನಿಕೇಟರ್ ಅಂತ. ಎಸ್ ನೋಡಿ, ರಾಜಣ್ಣವ್ರ ಕೇಸು ಇದು ನಮ್ಮ ಪಕ್ಷದ ಒಂದು ಆಂತರಿಕ ವಿಚಾರ ಇದೆ. ಒಂದು ಹೇಳ್ತೀನಿ, ಅವ್ರು ಇತ್ತೀಚೆಗೆ ರಾಜಣ್ಣವ್ರದ್ದು ಒಂದು 6-7 ತಿಂಗಳಿಂದ ಅವ್ರದ್ದು ಹೇಳಿಕೆಗಳು ಬೇರೆ ಬೇರೆ ಥರ ಇತ್ತು. ಅದನ್ನೆಲ್ಲ ಹೈಕಮಾಂಡು ಗಮನಿಸಿತ್ತು. ಆದರೆ ಮೊನ್ನೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟು ಹೈಕಮಾಂಡು ತೀರ್ಮಾನ ಮಾಡಿದ್ರಿಂದ ಅವ್ರು ರಾಜಣ್ಣರಿಗೆ ಇವತ್ತು ವಜಾ ಇದು ಮಾಡಿದ್ದಾರೆ, ಬಿಟ್ಟರೆ ಬೇರೆ ಉದ್ದೇಶದಿಂದ ಇಲ್ಲ. ಅದೇ ಸತ್ಯ ಮಾತಾಡಿದ್ದಕ್ಕೆ ಸತ್ಯ ಅಲ್ಲ, ಹಂಗಂತಲ್ಲ, ಸತ್ಯ ಅಂತ ಅಲ್ಲ ಅದು. ಅವ್ರ ಮಾತಲ್ಲೇ ಒಬ್ಬ ಪಕ್ಷದ ಒಬ್ಬ ಇದಾಗಿ ಇವತ್ತು ಉದಾಹರಣೆ ನೋಡಿ, BJPಯಲ್ಲಿ ಯತ್ನಾಳ್ ಹೊರಗೆ ಹಾಕಿದ್ರು. ಏನಕ್ಕೆ ಹೊರಗೆ ಹಾಕಿದ್ರು? ಏನಕ್ಕೆ ಹೊರಗೆ ಹಾಕ್ಬೇಕಾಯ್ತು? ಅವನು ಸತ್ಯನೇ ಹೇಳಿದ್ರು. ಹೌದಾ? ಅವ್ನು ಯಾಕೆ ಹೊರಗೆ ಹಾಕಿದ್ರು? ಪಾಪ ಅವ್ರು ಏನು ಮಾಡಿದ್ರು? ಅವನು ಹಿಂದುತ್ವ ಪಾಪ ಪಕ್ಷಕ್ಕಾಗಿ ಹಿಂದುತ್ವವಾಗಿ ಭಾರಿ ಹೋರಾಟ ಮಾಡ್ಕೊಂಡು ಅಲ್ವಾ? ಅವ್ರು ಹೊರಗೆ ಹಾಕಿದ್ದು ಯಾಕೆ ಹೊರಗೆ ಹಾಕಿದ್ರೆ? ಹಾಗೆ ಒಂದು ಪಕ್ಷದಲ್ಲಿ ಈ ಥರ ನಿರ್ಣಯಗಳು ನಾವು ತಗೊಂಡಾಗ ಅವು ಮಾಡಲೇಬೇಕಾಗತ್ತೆ. ಅದು ಮಾಡಿದ್ದೀವಿ ಅಷ್ಟೇ. ರಾಜಣ್ಣವರು ತಮ್ಮ ಸ್ವಯಂ ಇದರಿಂದಲೇ, ತಮ್ಮ ಹೇಳಿಕೆಗಳಿಂದಲೇ ಇವತ್ತು ಅವರು ರಾಜೀನಾಮೆ ಕೊಡುವಂಥದ್ದಾಗಿದೆ. ಸಿದ್ದರಾಮಯ್ಯನವ್ರನ್ನ ಸ್ನಬ್ ಮಾಡ್ಕೊಂಡಂಗೆ ಆಗಲಿಲ್ವಾ ಹೈಕಮಾಂಡ್ ರಾಜಣ್ಣನವರನ್ನ? ನೋಡಿ, ಇದರಲ್ಲಿ ಆ ಥರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ಈಗ ನಾನೇ ನಾನು ಪೊಲಿಟಿಕಲ್ ಅಬ್ಸರ್ವರ್, ನನಗನ್ಸುತ್ತೆ ಸಿದ್ದರಾಮಯ್ಯನವ್ರನ್ನ ಅಪಮಾನ ಮಾಡ್ತಿದ್ದಾರೆ ಮತ್ತೆ ಹೈಕಮಾಂಡ್ನವರು. ಏನಿಲ್ಲ ಸರ್, ನೋಡಿ, ಸಿದ್ದರಾಮಯ್ಯ ಅಪಮಾನ ಮಾಡುವಂಥ ಪ್ರಶ್ನೆನೇ ಇಲ್ಲ. ಇವತ್ತು ರಾಜಣ್ಣವರ ಹೇಳಿಕೆಗಳು ಇತ್ತೀಚೆಗೆ ಒಂದು 6 ತಿಂಗಳಿಂದ ಬರ್ತಾನೆ ಇತ್ತು. ಅದ್ರ ಮೇಲೆ ಚರ್ಚೆ ನಡೆದಿದೆ ಹೈಕಮಾಂಡಲ್ಲಿ, ಡೆಲ್ಲಿಯಲ್ಲೂ ನಡೆದಿದೆ. ಅವತ್ತೇ ಅವರು ನೋಟಿಸ್ ಕೊಡುವಂಥದ್ದು ಇದ್ದದನ್ನ ಈ ಸಮಯದಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ಮಂತ್ರಿ ಸ್ಥಾನವನ್ನು ತೆಗೆದಿದ್ದಾರೆ. ಈ ಮಂತ್ರಿ ಸ್ಥಾನದಿಂದ ಗೌರವಪೂರ್ವಕವಾಗಿ ರಾಜೀನಾಮೆ ತಗೊಂಡು ಕಳಿಸ್ಬೋದಾಗಿತ್ತು ಸರ್. ನೋಡಿ, ಅವೆಲ್ಲ ಹೈಕಮಾಂಡಲ್ಲಿ ನಿರ್ಧಾರ ಆಗ್ತಾವೆ. ಇವೆಲ್ಲ ಏನಾರು ಆಗ್ಬೇಕಂದ್ರೆ ಪಟ್ಟಂತ ನಿಮ್ಮನ್ನ ಸಚಿವ ಸಂಪುಟದಿಂದ ಹೊರಗೆ ಹಾಕೋದಷ್ಟೇ ಅಲ್ಲ, ಅಪಮಾನಕಾರಿಯಾಗಿ ಹೊರಗೆ ಹಾಕ್ತೀವಿ ಅಂತ ಹಂಗಂತ ಹೇಳಿ ಇವತ್ತು BJPಯವರು ಅವ್ರು ರಾಜಣ್ಣನ ಪರವಾಗಿ ಬ್ಯಾಟಿಂಗ್ ಮಾಡುವಂಥದ್ದು ಇದೆಯಲ್ಲ, ಅದು ನನಗೆ ಒಪ್ಪೋದೇ ಇಲ್ಲ ನಾನು. ಯಾಕೆ ನಮ್ಮ ಪಕ್ಷದ ಅವರು ಭ್ರಷ್ಟಾಚಾರ ಮಾಡಿ ಹೊರಗೆ ಹಾಕಿದ್ದಿದ್ದರೆ ಅವ್ರು ಮಾತಾಡೋಕ್ಕೆ ಚಾನ್ಸ್ ಇತ್ತು. ಇವತ್ತು ಅದೇನೂ ಮಾಡಿದೆ, ರಾಜಣ್ಣ ಒಳ್ಳೆಯವರಿದ್ದಾರೆ. ಆದರೆ ಅವ್ರ ಹೇಳಿಕೆಗಳು ನಮ್ಮ ಪಕ್ಷದ ಇದರಲ್ಲಿ ವಿರೋಧವಾಗಿದ್ದಂಥ ಸಂದರ್ಭದಲ್ಲಿ ಅದು ಖಂಡಿತ ನಾವು ಇದು ಮಾಡಿರ್ತಾರೆ, ಬಿಟ್ಟರೆ ಬೇರೆ ಏನು ಹೈಕಮಾಂಡ್ ತೀರ್ಮಾನ ಅಲ್ವಾ ಮಾಡಿ ಹೇಳೋದು. ಉದಾಹರಣೆ ಇವ್ರು ಯಾಕೆ BJPಯವರು ಅಷ್ಟೆಲ್ಲ ಗೊಂದಲ ಮಾಡೋದು? ಅವರು ಆ ವಾಲ್ಮೀಕಿ ನಾಯಕರಾಗಿದ್ದರು, ಅವರು ತೆಗೆದ್ರು, ಇನ್ನೊಂದು ತೆಗೆದ್ರು ಅಂತ ಈಗ ಚಿಂತನೆ ಮಾಡೋದಲ್ಲ. ಹಾಗಾದ್ರೆ ಯತ್ನಾಳದ ಪಾಪ ಅವರು ಲಿಂಗಾಯತದ ಸಮಾಜದ ವ್ಯಕ್ತಿಯಾಗಿದ್ದರು, ಪಾಪ ಅವ್ರು ಹೇಳಿದ ತಕ್ಷಣ ಅವ್ರನ್ನೂ ತೆಗೆದ್ರಲ್ಲ. ಈಗ ಅವ್ನು ಹೊರಗಿಟ್ಟಿದ್ದಾರೆ ಪಾಪ ಯತ್ನಾಳ್ ಅವ್ರನ್ನ. ಯಾಕೆ ತೆಗೆದ್ರಿ ನೀವು? ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ ಲಿಂಗಾಯತರಿಗೆ ಮಾಡಿದ ಅಪಮಾನ ಅಂತ ಎಷ್ಟು ಮಾತಾಡಲಿಲ್ಲ ಕಾಂಗ್ರೆಸ್ನವರು? ನಾನು ಮಾತಾಡಿದ್ದೀನಿ. ಮತ್ತೆ ನಾನು ಅವಾಗ ಲಿಂಗಾಯತರಿಗೆ ಆದ ಅಪಮಾನ, ಆ ಥರ ಹೇಳಿಲ್ಲ. ವಾಲ್ಮೀಕಿ ಸಮುದಾಯಕ್ಕಾದ ಅಪಮಾನ ನಾನು ಆ ಥರ ಹೇಳಿಲ್ಲ. ಯಡಿಯೂರಪ್ಪನವ್ರು ಪಕ್ಷ ಕಟ್ಟಿ ಈ ರಾಜ್ಯದಲ್ಲಿ ಅಧಿಕಾರ ತಂದಂಥವ್ರು. ನೀವು ಯಾವ ಥರ ನಡೆಸ್ಕೊಂಡ್ರಿ? ನೀವು ಕಣ್ಣೀರು ಹಾಕೊಂಡು ಹತ್ಕೊಂಡು ಹೋಗಿ ರಾಜೀನಾಮೆ ಕೊಟ್ಟು ಬರುವಂಥದ್ದು ಏನಿತ್ತು? ಅದಕ್ಕೆ ನಾನು ರಾಜಣ್ಣ ಅವ್ರು ಕಣ್ಣೀರು ಹಾಕಿಲ್ಲ, ಆದ್ರಿಂದ ಇದು ಹೇಳಿ. ರಾಜಣ್ಣ ಅವ್ರು ಖುಷಿಯಾಗಿ ಹೋದ್ರು, ನನಗೆ ಅಂತ ಹೇಳಿ ಖುಷಿಯಾಗಿ ಹೋಗಿ ಇಲ್ಲಪ್ಪ ನಾನು ಹೈಕಮಾಂಡಲ್ಲಿ ಮಾತಾಡ್ತೀನಿ ಅಂತ ಖುಷಿಯಾಗಿ ಹೋದ್ರು. ಸಹಜವಾಗಿ ಆಗಿದೆ. ಇದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ಕಂಪ್ಲೀಟಾಗಿ DK ಶಿವಕುಮಾರ್ ಅವರ ಕಂಟ್ರೋಲಿಗೆ ಸಿಕ್ಕಿದ್ದಾವೆ ಅಂತ ಮೇಲಿಂದ ಮೇಲೆ ಪ್ರೂಫ್ ಸಿಗ್ತಾ ಇದೆ ನಮಗೆ. DK ಶಿವಕುಮಾರ್ ಅವರು ಏನು ಬಯಸ್ತಿದ್ದಾರೋ ಅದನ್ನೇ ಹೈಕಮಾಂಡ್ ಹೇಳುತ್ತೆ, ಅದನ್ನೇ ಹೈಕಮಾಂಡ್ ಮಾಡುತ್ತೆ. ಸುಳ್ಳು ಸರ್ ಇದೆಲ್ಲ. ಇದು ನೋಡಿ, ನಾನು ಹೇಳ್ತಾ ಇದ್ದೀನಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನಿದೆ ಅವ್ರದ್ದೇ ನಿರ್ಧಾರ ನಮ್ಮ ಪಕ್ಷದಲ್ಲಿದೆ. ಅವರು ಅಧ್ಯಕ್ಷರಾಗಿ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಜೊತೆಗೆ ಕೆಲಸ ಮಾಡಿದವರು. ಇವತ್ತು ಬೇರೆ ಇದರಲ್ಲಿ ಬರ್ಬೋದು, ಬಟ್ ಈ ರಾಜಣ್ಣನ ಇಳಿಸಿದ ತಕ್ಷಣನೇ ಇವತ್ತು DK ಶಿವಕುಮಾರ್ ಕೈವಾಡ ಇದೆ ಅಂತ ಹೇಳೋದು ಇರ್ಬೋದು. ನಿನ್ನೆ ನಿಮ್ಮ ನಾಗರಾಜ್ ಆದವ್ರು ಇದೇ ಮಾತು ಹೇಳಿದ್ರು. ನಾನು ಅಂದೆ ಕಿವಿಲಿ EP ಹಾಕೊಂಡಿರ್ತೀವಿ ನಾವು, ದಾಸವಾಳ ಇರ್ಬೋದು. ನೀವೇನಾರು ಇರಲಿ ಸರ್, ಅಜಿತ್ ಸರ್ ಈಗ ಹಂಗಂತೇಳಿ ಅವ್ರ ಮೇಲೆ ನಾನು ಅವ್ರ ಮೇಲೆ ಲಿಸ್ಟ್ ಆಫ್ ಹೈಕಮಾಂಡ್ ಡಿಸಿಷನ್ಸ್ ಹೇಳ್ಬಿಡ್ತೀನಿ. ಹೈಕಮಾಂಡ್ ಅಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡಿ, ರಾಜಣ್ಣ ಅವ್ರು ಎಷ್ಟು ದಿನ ಸ್ಟೇಟ್ಮೆಂಟ್ ಕೊಟ್ಟಾಗ ಹಿಂದೆಲ್ಲ ಕೊಟ್ರಲ್ಲ, ಅವತ್ತೇ ಅವ್ರನ್ನ ಇದು ಮಾಡ್ಬೋದು. ಹಂಗಾರೆ ಅವ್ರು ಅಷ್ಟು ಅದನ್ನೇ ಹೇಳೋದಂದ್ರೆ ಹಂಗಾದ್ರೆ ಒಂದ್ ನಿಮಿಷ
ಯಾಕಂದ್ರೆ ಹಿಂದಿನ ಅಪಮಾನಗಳೆಲ್ಲ ಬೇರೆ ಬೇರೆ ಅವ್ರಿಗಾಗಿದ್ವು. ಈ ಅಪಮಾನ ರಾಹುಲ್ ಗಾಂಧಿ ಅವ್ರಿಗಾಯ್ತು. ಯಾರಿಗೆ ಏನೇ ಅಂದ್ರೂ ಸಹಿಸ್ಕೊತೀವಿ ನಾವು, ರಾಹುಲ್ ಗಾಂಧಿ ಅವ್ರಿಗೆ ಏನಾರು ಅಂದ್ರೆ ಸಹಿಸ್ಕೊಳ್ಳೋದಿಲ್ಲ ಅಂತ. ಇದು ಅದಕ್ಕೆ ಅವರೇ ಬರಬೇಕಂತ ಇಲ್ಲ, ಅದು ಮೆಸೇಜ್ ಈಗಾಗಲೇ ಬೇರೆಯವರೆಲ್ಲ ಸಹ ಇವತ್ತು ಹೈಕಮಾಂಡ್ಗೆಲ್ಲ ರಿಪೋರ್ಟ್ ಕೊಟ್ಟರು. ಆನಂತರ ಅವರು ತಕ್ಷಣ ಶಿಸ್ತು ಕ್ರಮ ತಗೊಂಡಿದ್ದಾರೆ. ಅದರಿಂದ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ಇದು ಮಾತಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಖಂಡಿತ ಯಾವ ಪಕ್ಷದವರು ಬಿಡೋದಿಲ್ಲ ಈಗ ಅಲ್ವಾ. ಇದನ್ನ ಅಗ್ರಿ ಮಾಡ್ತೀನಿ. ಉದಾಹರಣೆ ಯಾಕಂದ್ರೆ ಬಿಜೆಪಿ ಅವರು ಸಹ ಇವತ್ತು ರಾಷ್ಟ್ರೀಯ ನಾಯಕರ ಬಗ್ಗೆನೇ ಮಾತಾಡ್ತಾ ಬಂದರು, ಅವರು ಉಸ್ತುವಾರಿಗಳ ಬಗ್ಗೆ ಮಾತಾಡ್ತಾ ಬಂದರು. ಇವೆಲ್ಲ ಏನಾಗುತ್ತೆ, ಗೊಂದಲ ಬಂದಿರುತ್ತೆ. ಒಂದು ಪಕ್ಷ ಅಂತ ಹೇಳಿದಾಗ ಈ ಥರ ಗೊಂದಲ ಮಾಡುವಂಥ ಪ್ರಶ್ನೆನೇ ಇಲ್ಲ, ಅದಕ್ಕೆ ತೆಗೆದಾಕ್ಬಿಟ್ಟಿರ್ತಾರೆ. ಅಷ್ಟು ಬಿಟ್ಟರೆ ಇದು ಇವತ್ತು ಡಿ ಕೆ ಶಿವರೇ ಮಾಡಿದಾರೆ ಅನ್ನೋ ಹೇಳೋದಕ್ಕೆ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಡಿ ಕೆ ಶಿವರು ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲ ರಿಪೋರ್ಟ್ಗಳು ಹೋಗಿರ್ತಾವೆ, ಅದ್ರ ಆಧಾರದ ಮೇಲೆ ಮಾಡಿರ್ತಾರೆ. ಅಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿಯ ಸಮಯದಲ್ಲಿ ಕಮಕ್ ಕಿಮಕ್ ಅಂದರೆ ಬಿಡೋದಿಲ್ಲ ಅನ್ನೋ ಸಂದೇಶ ಹೈಕಮಾಂಡ್ ಕೊಡ್ತಾ ನೋಡಿ. ಇದು ಭಾಳ ಮುಂಚಿಂದಲೂ ಹೇಳಿದ್ದಾರೆ ಅವರಿಗೆ. ತುಂಬ ಸರಿ ಮುಖ್ಯಮಂತ್ರಿಗಳು ವಾರ್ನಿಂಗ್ ಮಾಡಿದರು, ಬೇಡಪ್ಪ ರಾಜಣ್ಣ ಏನು ಹೇಳಿಕೆ ಕೊಡಬೇಡ ಅಂತಲೇ ಹೇಳಿದರು. ಆದರೂ ಸಹ ಅವರು ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡು ಹೋದರು. ಇವೆಲ್ಲ ಏನಾಗುತ್ತೆ ಅಂದರೆ ಪಕ್ಷದಲ್ಲಿ ಏನೋ ಒಂದು ಸಂದೇಶ ಆಗುತ್ತೆ, ಏನೋ ಒಂಥರ ಗೊಂದಲ ಬರುತ್ತೆ, ಅದು ಆಗಬಾರ್ದು ಅಂತ ಇತ್ತು. ಈಗ ಆಗೋಗಿದೆ. ಅದಕ್ಕೆ ಇಂಥವರೇ ಮಾಡಿದರು, ಡಿ ಕೆ ಶಿವರು ಮಾಡಿದರು, ಇನ್ನೊಬ್ಬರು ಮಾಡಿದರು ಅನ್ನೋ ಪ್ರಶ್ನೆನೇ ಇಲ್ಲ. ಇದು ಹೈಕಮಾಂಡ್ ಪ್ರಶ್ನೆ ಯಾಕೆ ಬಂತು ಅಂದ್ರೆ ಹೇಳಿದ್ದಾರೆ, ಷಡ್ಯಂತ್ರ ನಡೆದಿದೆ, ಪಿತೂರಿ ನಡೆದಿದೆ ಅಂತ ರಾಜಣ್ಣ ಅವರೇ ಹೇಳಿದ್ದು. ಏನು ಪಿತೂರಿ ಬಿಜೆಪಿ ಅವ್ರು ಮಾಡೋಕ್ಕಾಗಲ್ಲ? ಇರ್ಬೋದು, ಅದು ಹೇಳ್ತಾರೆ. ರಾಜೀನಾಮೆ ಕೊಡಿಸಿದ್ರು ಅಂದಾಗ ಯಾರು ಮಾಡಿದ್ರು ಅನ್ನೋದು ಸಹಜವಾಗಿ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ಬೋದು. ಯಾಕಂದರೆ ಅವರಿಗೆ ಸ್ವಲ್ಪ ಗೊಂದಲಗಳಿತ್ತು, ಏನಾದ್ರು ಬಂದಿರ್ಬೋದು, ಸಹಜವಾಗಿ ಹೇಳಿರ್ಬೋದು. ಅದನ್ನು ಹೈಕಮಾಂಡ್ ಹೋಗಿ ಮಾತಾಡೋಕೆ ಕೇಳಿ. ಹಾಗೆ ಏನಾರಿದ್ರೆ ನೋಡಿ, ಒಂದು ಪಕ್ಷದ ವ್ಯಾಪ್ತಿಯಲ್ಲಿ ಬಂದಂಥ ಚರ್ಚೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟರೆ ನಾವು ಇವತ್ತು ಮಂತ್ರಿ ಸ್ಥಾನ ತೆಗಿಲಿಕ್ಕೆ ಬೇರೆಯವ್ರ ಹತ್ರ ಆಗಲ್ಲ, ಮುಖ್ಯಮಂತ್ರಿಗಳಿಗೂ ಆಗೋದಲ್ಲವಲ್ಲ, ತೆಗಿಲಿಕ್ಕೆ ಹೋಗೋದಿಲ್ಲ. ಹೈಕಮಾಂಡಲ್ಲಿ ಆದೇಶ ಬಂದಾಗ ತೆಗಿತಾರೆ. ಬಿಟ್ಟರೆ ಇದನ್ನು ಯಾರ ಮೇಲೆ ಅದನ್ನು ಗೋಬೆ ಕೊರಿಸುವಂಥ ಕೆಲಸ ಆಗೋದು ಬೇಡ, ಖಂಡಿತ ನೋಪಲ್ಲ. ಸಿದ್ದರಾಮಯ್ಯನವರ ಆಪ್ತ ವಲಯವನ್ನು ಹೈಕಮಾಂಡ್ ಟಾರ್ಗೆಟ್ ಮಾಡ್ತಿದ್ಯಾ? ಯಾವ ಆಪ್ತ ವಲಯದ್ದು ಕೈ ಹಾಕಿಲ್ಲ ರೀ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲೇ ಮುಖ್ಯಮಂತ್ರಿಗಳ ಆಪ್ತ ವಲಯ ಕೈ ಹಾಕ್ಲಿಕ್ಕೆ ಏನಿದೆ? RCB ಕಾಲ್ ತುಳಿತ ಆದ್ರೆ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿನ ಯಾಕೆ ಚೇಂಜ್ ಮಾಡಬೇಕು? ಯಾಕೆ ಕೆಳಗೆ ಸರ್ ಅವರು ಇದ್ರಲ್ಲ ಅಲ್ಲಿ ಆ ಒಂದು ಡಿ ಕೆ ಶಿವಕುಮಾರ್ ಇದ್ರು. ಅಲ್ಲ ಅವರು ಮೈನ್ ಇದಕ್ಕೆ ಹಾಕ್ಲಿಕ್ಕೆ ಕಾರಣ ಯಾರು ಇರ್ತಾರೆ? ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರು ಅವರಾಗಿದ್ದರು. ಅವ್ರನ್ನ ಅದು ನಿನಗೆ ಮಾಹಿತಿ ಇತ್ತಲ್ಲ, ಯಾಕೆ ಮಾಡಕ್ಕೆ ಹೋದ ಅರ್ಜೆಂಟ್ ಇದ್ದ ಏನೋ ಒಂದು ಇದ್ರ ಮೇಲೆ ತೆಗೆದಿದ್ದಾರೆ. ಬೆಳ್ಳೂರು ಗೋಪಾಲಕೃಷ್ಣ ಅವರೇ, ಮತಗಳ್ಳತನ ನಡೆದಿದ್ದೆ ಆದರೆ ಅಧಿಕೃತವಾಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡೋಕ್ಕೆ ಯಾಕೆ ಈಗ ಕೊಡ್ಲಿಕ್ಕೆ ಅವಕಾಶ ಇದೆ, ಕೊಡ್ತಾರೆ. ಇಲ್ಲೇ ಕೊಡ್ಬೋದು. ಇಲ್ಲಿ ಬಂದಾಗ ಇಲ್ಲಿಯವ್ರು ಕೊಡ್ತಾರೆ, ಹೊರಗಡೆ ಹೋದಾಗ ಬೇರೆಯವ್ರು ಕೊಡ್ಬೋದು. ಅದ್ರ ಬಗ್ಗೆ ಚರ್ಚೆ ಆಗಿದೆ. ಮುಂದೆ ಏನು ಮಾಡಬೇಕು ಪರವಾಗಿಲ್ಲ, ಅಲ್ಲ ಕೊಡ್ತಾರೆ, ಕೊಡೋದಿಲ್ಲ ಅಂತೆಲ್ಲ. ಅದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಇನ್ನೊಂದು ಸ್ವಲ್ಪ ತೆಗೆದುಕೊಂಡು ಕೊಡಲಿಕ್ಕೆ ಅವಕಾಶ ಇದೆ. ಡಿ ಕೆ ಸಾಹೇಬರು ಮೊನ್ನೆ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಖಂಡಿತ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಡ್ತಾರೆ. ಮನವಿ ಪತ್ರ ಕೊಟ್ಟು ಬಂದರು ಅವರು. ಅಲ್ಲ, ಯಾವುದೋ ಒಂದು ಕೊಟ್ಟರೆ ಡಿಕ್ಲರೇಷನ್ಗೆ ಒಂದು ಸೈನ್ ಆಗ್ತಿಲ್ಲ, ಸಾಕು. ಅದೊಂದು ಕೊಟ್ಟರೆ ಸಾಕಲ್ಲ ಮನವಿ. ನಮ್ಗೆ ಈಗ ಒಬ್ಬರು ಸ್ಟ್ರೈಕ್ ಮಾಡಿದ್ರೆ ಏನು ಕೊಡ್ತೀರಿ ಹೇಳಿ? ನಾವು ಸ್ಟ್ರೈಕ್ ಮಾಡಿದ್ದೀವಿ, ಇದು ತಗೊಳ್ಳಿ ಅಂತ ಹೇಳಿ ಕೊಡ್ತೀವಿ, ಅದೇ ಕೊಟ್ಟಿದ್ದಾರೆ ಅಷ್ಟೇ. ಮುಂದೆ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಅದಾದ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ನಂತರ ಕೊಡ್ಲಿಕ್ಕೆ ಅವಕಾಶ ಇದೆ, ನೋಡ್ತೀವಿ. ಎಸ್ ನನ್ನ ಹೆಸರು ರಾಜು ಅಂತೇಳಿ. ಸಂಪುಟದಿಂದ ವಜಾ ಆಗಿರುವಂಥ ರಾಜಣ್ಣ ಅವರಿಗೆ ಪರ್ಯಾಯ ಸ್ಥಾನಮಾನ ಏನಾದ್ರು ಸಿಗುತ್ತಾ ಪಕ್ಷ ಅಥವಾ ಸರ್ಕಾರದ ಮಟ್ಟದಲ್ಲಿ? ರಾಜ್ಯಾಧ್ಯಕ್ಷ ಸ್ಥಾನ ಈಗ ರಾಜಣ್ಣವರು ಒಂದು ನಿಮಿಷ ಇಲ್ಲಿ ರಾಜಣ್ಣವರು ಈಗ ಹಾಲಿ MLA ಇದ್ದಾರೆ. MLA ಆಗಿ ಆರಾಮಿರ್ತಾರೆ, ಪಕ್ಷದಲ್ಲಿ ಇರ್ತಾರೆ, ಯಾವುದೇ ತೊಂದರೆ ಆಗೋದಲ್ಲ. ಅದನ್ನು ಮುಂದೆ ಹೈಕಮಾಂಡ್ ಸರಿ ಮಾಡ್ಕೊಂಡು ಹೋಗುತ್ತೆ. ಎಸ್ ಸರ್, ಸಾಗರದ ಬಗ್ಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಸಿಗಂದೂರು ಸೇತುವೆ ಉದ್ಘಾಟನೆ ಆಯಿತು. ತಾವು ಕೂಡ ಸಿಗಂದೂರು ಚೌಡೇಶ್ವರಿ ಆಶೀರ್ವಾದದಿಂದ ಗೆದ್ದು ಬಂದಿರುತ್ತೆ, ನಾನು ಅಲ್ಲಿ ಹೋದಾಗ ಗೊತ್ತಾಯಿತು ಅಷ್ಟೇ. ಸಿಗಂದೂರು ಚೌಡೇಶ್ವರಿ ಆಶೀರ್ವಾದ ಈ ಸಾರಿ ಗೋಪಾಲಕೃಷ್ಣ ಸಾಹೇಬ್ರ ಮೇಲಿತ್ತು, ಅದಕ್ಕೆ ಅವ್ರು ಗೆದ್ರು ಅಂದರು. ಆ ದೇವಿಗೋಸ್ಕರ ಆದರೂ ಅಟ್ಲೀಸ್ಟ್ ವೇದಿಕೆ ಮೇಲೆ ಬೇಡ, ಆಯಿತು ಅದರಲ್ಲಿ ಅನ್ಯಾಯ ಆಯಿತು, ಮುಖ್ಯಮಂತ್ರಿಗಳು ಸರಿಯಾಗಿ ಮೆಟ್ ಮಾಡಿಲ್ಲ, ಎಲ್ಲರೂ ಒಪ್ಕೋತೀನಿ. ಅಟ್ಲೀಸ್ಟ್ ಸಾರ್ವಜನಿಕ ಚೇರಲ್ಲಿ ಕೂತ್ಕೊಂಡಿದ್ರೆ ರಿಜಿಸ್ಟರ್ ಮಾಡ್ಬೋದಾಗಿತ್ತಲ್ವಾ ಸರ್? ನಂದು ವೈಯಕ್ತಿಕ ಅಭಿಪ್ರಾಯ. ಖಂಡಿತ ನೋಡಿ, ಒಂದು ಸೇತುವೆ ಮಾಡಿದ್ದಾರೆ. ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಗಡ್ಕರಿಗೆ ಅಭಿನಂದನೆ ಹೇಳ್ತೀನಿ. ನಾನು ಇವತ್ತು ಹೇಳ್ತೀನಿ, ಅವರೇ ಕೊಟ್ಟಿರುವಂಥದ್ದು. ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಆಗಲ್ಲ. ರಾಜ್ಯ ಸರ್ಕಾರದಲ್ಲಿ ಹಿಂದೆ ಏನಾಯಿತು, ಯಡಿಯೂರಪ್ಪನವ್ರು ನನ್ನ ಲೆಟ್ರ್ ಮೇಲೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದಾಗ ಅದಕ್ಕೆ 300 ಕೋಟಿ ಮೇಲೆ ಬೇಕಾಗುತ್ತೆ ಅಂದಾಗ ಆ ದುಡ್ಡನ್ನು ವಾಪಸ್ ಕೊಟ್ಟು ಇದಾಗಲ್ಲ ಅಂತ ಹೇಳಿ ಕೇಂದ್ರದಲ್ಲಿ ಹೆದ್ದಾರಿ ಪ್ರಾಧಿಕಾರದಲ್ಲಿ ಮಾಡಿಸಿದರು. ಅದು ಆಗಿದೆ, ಸತ್ಯ. ನಾನು ಬಂದ ಮೇಲೆ ಅದರ ಪ್ರೋಗ್ರೆಸ್ಸನ್ನು ಅತ್ಯಂತ ವೇಗವಾಗಿ ಮಾಡಿಸ್ಕೊಟ್ಟಿದ್ದೀನಿ. ಯಾವುದು ಒಂದು ಚೂರು ಅಡಚಣೆ ಹಾಕದೇನೆ ಅಧಿಕಾರಿಗಳೆಲ್ಲ ಕರೆದು ಭಾಳ ಬೇಗ ಆಗಬೇಕು, ಪಾಪ ಅಲ್ಲಿ ಓಡಾಡೋಕ್ಕಾಗಲ್ಲ ಮುಂದೆ ಅಂತೇಳಿ ಭಾಳ ಅರ್ಜೆಂಟಾಗಿ ಅದರ ಕೆಲಸ ಮುಗಿಸ್ಕೊಟ್ಟಿದ್ದೀನಿ ನಾನೇ. ಯಾಕಂದರೆ BJP ಸರ್ಕಾರ ಹೋದ್ಮೇಲೆ ನನ್ನ ಕೈಗೆ ಬಂದಾಗ 2 ವರ್ಷದ ಆಯಿತು. ಆ ನಂತರ ಮಾಡಿದ್ದೀವಿ. ಅದು ಏನಾಯಿತು, ಅಷ್ಟೆಲ್ಲ ಮಾಡಿ ಆದಮೇಲೆ
ನಾವು ಪ್ರೋಟೋಕಾಲ್ ಪ್ರಕಾರವಾಗಿ ನೀವು ನಾನು ಕ್ಷೇತ್ರದ MLA ಆಗಿ ನನ್ನನ್ನು ಸಹ ಇದು ಮಾಡ್ದೇನೆ ನೀವು ಡೈರೆಕ್ಟಾಗಿ ಅಲ್ಲಿಂದ ಇದು ಮಾಡಿಬಿಟ್ಟು ಮುಖ್ಯಮಂತ್ರಿಗಳು ಬರುವಂಥ ಕಾರ್ಯಕ್ರಮ ಅದು ದೊಡ್ಡ ಕಾರ್ಯಕ್ರಮ ಅದು ಇಲ್ಲಾಂದರೆ ಉಪಮುಖ್ಯಮಂತ್ರಿಗಳಾದರೂ ಬರ್ತಿದ್ರು. ಅವರಿಗೂ ಸಹ ಸರಿಯಾಗಿ ಅವರು ಲೆಟ್ರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಇದನ್ನು ಮುಂದೆ ಹಾಕೊಳ್ಳಿ, ಒಟ್ಟಿಗೆ ಮಾಡೋಣ ನಾವು ನೀವು ಅಂತೇಳಿ. ಯಾಕಂದರೆ ಅವರಿಗೆ ಇದರಲ್ಲಿ ಎಲ್ಲೋ ಕಾರ್ಯಕ್ರಮ ಹಾಕೊಂಡ್ಬಿಟ್ಟಿದ್ರು, ಗುಲ್ಬರ್ಗದಲ್ಲೋ ಎಲ್ಲ ಕಾರ್ಯಕ್ರಮ, ರಾಯಚೂರಲ್ಲೇ ಎಲ್ಲ ಹಾಕ್ಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ಅವ್ರು ಹೋಗಬೇಕಾಗಿತ್ತು ಅಂತ ಹೇಳಿ. ಆದರೂ ಅವ್ರು ಏನು ಇದು ಮಾಡ್ದೇನೆ ಇಲ್ಲ ಮಾಡಬೇಕಂತ ಹೇಳಿ ಬಂದಿದ್ದಾರೆ. ಹಾಗಾಗಿ ನಾವು ಹೋಗಲಿಲ್ಲ. ಮುಖ್ಯಮಂತ್ರಿಗಳ ಆದೇಶನ ನಾವು ತಿರಸ್ಕರಿಸೋಕ್ಕಾಗಲ್ಲ. ಅಲ್ಲ ಸರ್, ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಹೋಗ್ಬೇಡ ಅಂತ ಹೇಳಿದ್ದಾರೆ, ನಿಮಗೆ ಕೆಳಗಡೆ ಕೂತ್ಕೊಳ್ಳೋಕೆ ನಮಗೆ ಕಾರ್ಯಕ್ರಮಕ್ಕೆ ಎಲ್ಲೂ ಹೋಗಬೇಡಿ ಅಂತ ಅವ್ರು ಹೇಳಿದ್ರಿಂದ ಸ್ವತಃ ಇದು ಆಗಿರೋದ್ರಿಂದ ನಾವು ಎಲ್ಲೂ ಹೋಗ್ಲಿಕ್ಕಾಗಿಲ್ಲ. ಕ್ಷೇತ್ರದ ಭಕ್ತನಾಗಿ ಆದರೆ ಇಲ್ಲಿ ಕೇಳಿ, ಆ ಹೋರಾಟದಲ್ಲಿ ಹಿಂದೆನೂ ನಾನು ಪಾದಯಾತ್ರೆ ಮಾಡಿ ಎಲ್ಲ ಮಾಡಿದವನೇ. ಆದರೆ ಇವತ್ತಿಗೂ ಹೇಳ್ತಿದ್ದೀನಿ, ಆ ಕ್ರೆಡಿಟ್ ನಮಗೇನು ಕೊಡೋದು ಬೇಡ, ಕ್ರೆಡಿಟ್ ಅವ್ರು ಕೇಂದ್ರ ಸರ್ಕಾರಕ್ಕೆ ಗಡ್ಕರಿಗೆ ಕೊಟ್ಟಿದ್ದೀವಿ. ಬಿಟ್ಟರೆ ಇದರಲ್ಲಿ ನಮಗೆ ಅದು ಅಭ್ಯಂತರ ಇಲ್ಲ ಖಂಡಿತ. ಯಾಕಂದರೆ ಮುಖ್ಯಮಂತ್ರಿಗಳು ಹೋಗಬೇಡ ಅಂತ ಹೇಳಿದಾಗ ನಾವು ಹೋಗಕ್ಕೆ ಬರೋದಲ್ಲ. ಆಯ್ತು, ಮುಖ್ಯಮಂತ್ರಿಗಳು ಹೋಗಬೇಡ ಅಂತ ಹೇಳಿದ್ರು. ಖಂಡಿತ ಸತೀಶ್ ಜಾರಕಿಹೊಳಿ ಅವರು ಪಾಪ ಬೆಂಗಳೂರಿಂದ ಅವರು ಶಿವಮೊಗ್ಗ ತನಕ ಬಂದು ಹೆಂಗೆ ಹೋಗ್ತಾರೆ? ಶಿವಮೊಗ್ಗ ತನಕ ಬಂದು ಬರೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಹೇಳಿದ ತಕ್ಷಣ ವಾಪಸ್ ಹೋಗೋದು ನಾನು ಒಂದು ನಿಮಿಷ ಮುಖ್ಯಮಂತ್ರಿಗಳು ಹೇಳಿದ್ರು ಅಂತ ವಾಪಸ್ ಹೋಗುವಾಗ ಗಡ್ಕರಿ ಅವರಿಗೆ ತಂದಿದ್ದ ಶಾಲು, ಮಾಲೆ, ಹಣ್ಣಿನ ಬುಟ್ಟಿ, ಮೊಮೆಂಟನ್ನು ತಗೊಂಡು ಹೋಗ್ಬಿಡೋದ ವಾಪಸ್? ಇಲ್ಲ, ಅವ್ರೇನು ತೊಗೊಂಡು ಹೋಗಿದ್ದಲ್ಲ. ಪ್ರೋಟೋಕಾಲ್ ಏನು ಆಗಿಲ್ಲ ಅಂದಾಗ ಬಹುಶಃ ಅವ್ರೇನು ಅಧಿಕಾರಿಗಳು ಹೋಗಿಲ್ಲ ಅಷ್ಟೇ. ನಾವ್ಯಾರು ಅದು ತೊಗೊಂಡು ಹೋಗಿಲ್ಲ. ನಾವು ಜಾರಕಿಹೊಳಿ ಹೋಗಲೇಬೇಕು ಅಂತಲೇ ಬಂದಿದ್ದೀವಿ. ಹೋಗ್ಬಿಟ್ಟು ನಾವು ಉದ್ಘಾಟನೆ ಮಾಡಬೇಕಂತಲೇ ನಾವು ಬಂದಿದ್ವಿ. ಮೇಲುಗಡೆಯಿಂದ ಆದೇಶ ಬಂದಾಗ ನಾವು ಇಬ್ಬರು ವಾಪಸ್ ಬಂದಿದ್ದೀವಿ ಅಷ್ಟು ಬಿಟ್ಟರೆ ಏನಿಲ್ಲ. ಇದರಲ್ಲಿ ನಮಗೇನಿಲ್ಲಪ್ಪ, ನಮಗೆ ಸಿಗಂದೂರು ತಾಯಿ ದೇವಸ್ಥಾನಕ್ಕೆ ಒಂದು ಸೇತುವೆ ಆಗಿದೆ, ನಾವು ಅಭಿನಂದನೆ ಹೇಳ್ತೀವಿ. ಇದರಲ್ಲಿ ನಮಗೇನು ದ್ವೇಷ ಇಲ್ಲ. ಇಷ್ಟೆಲ್ಲ ಹೋರಾಟ ಮಾಡಿದ್ವಿ ಸರ್, ನೀವಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮತ್ತೆ ನಿಮ್ಮ ಅಭಿಪ್ರಾಯ ಸ್ವೀಕಾರ ಮಾಡಿದ್ದಾರೆ. ಫೈನಲಿ ಬೇಳೂರು ಗೋಪಾಲಕೃಷ್ಣ ಅವರೇ, ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮೊನ್ನೆ ತನಕ ಏನು ಚರ್ಚೆ ಇತ್ತು, ರಾಜಣ್ಣ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಏನು ಚರ್ಚೆ ಇದೆ ಪಕ್ಷದ ಒಳಗೆ? ಈಗ ಸದ್ಯದಲ್ಲಿ ಯಾವ ಕ್ರಾಂತಿನೂ ಕಾಣ್ತಾ ಇಲ್ಲ. ಈಗ ಕಾಣಿಸ್ತಿಲ್ವಾ? ಕಾಣ್ತಾ ಇಲ್ಲ. ಎಲ್ಲ ಕ್ರಾಂತಿ ಬಂದಾಗಿದೆ. ಯಾಕಂದರೆ ಭಾಳ ಜನರಿಗೆ ಈಗ ಇವತ್ತು ರಾಜಣ್ಣವರ ಒಂದು ಘಟನೆ ನಮ್ಮಲ್ಲಿ ಶಾಕ್ ಆಗಿದೆ. ಅದರಿಂದ ಇವತ್ತು ಮಾತಾಡಬೇಕಾದ್ರೆ ಭಾಳ ಹುಷಾರಾಗಿ ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದರಿಂದ ನಿನ್ನೆ ನೋಡಿದಾಗ ಗೊತ್ತಾಯಿತು, ಯಾವುದು ನಮ್ಮ CLP ಮೀಟಿಂಗಲ್ಲೇ ಗೊತ್ತಾಯಿತು, ಎಲ್ಲರೂ ಸ್ತಬ್ಧವಾಗಿದ್ದಾರೆ. ಆ ಕ್ರಾಂತಿ ಯಾವುದೂ ಇಲ್ಲ. ಈಗ ಏನಾದರೂ ಸರ್ಕಾರ ಮುನ್ನಡೆಸುವಂಥದ್ದೇ ಆಗೋಗ್ಬಿಟ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಸಂದೇಶ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ಪಕ್ಷವನ್ನು ಗಟ್ಟಿ ತಗೊಂಡು ಹೋಗುವಂಥ ಕೆಲಸ ಮಾಡಿ. BJP ಅವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಟಾರ್ಗೆಟ್ ಸತೀಶ್ ಜಾರಕಿಹೊಳಿ ಅಂತ. ಇಲ್ಲ, ಆ ಥರ ಏನು ವಾತಾವರಣ ಇಲ್ಲ. ಜಾರಕಿಹೊಳಿ ಅವರು ಪಾಪ ಅವರು ಏನು ಮುಂದೆ ಹಿಂದಲೂ ಏನು ಅವರು ಸಂಘಟನೆಯಲ್ಲಿ ಬಹುಶಃ ಇಡೀ ನಮ್ಮ ಆ ಭಾಗದಲ್ಲಿ ಹೆಚ್ಚು ಶಾಸಕರು ತಂದು ಕೊಟ್ಟಂಥ ಒಂದು ಕ್ಷೇತ್ರ ಅದು. ಪಾಪ ಅವರು ಪಕ್ಷದ ಒಬ್ಬ ಹಿರಿಯ ನಾಯಕರಿದ್ದಾರೆ. ಅವರು ತಮ್ಮ ಮುಂದಿನ ಮುಖ್ಯಮಂತ್ರಿಗಳಾಗಬೇಕು, ನಾನು ಅಧ್ಯಕ್ಷ ಆಗಬೇಕು ಅನ್ನೋದು ಹೇಳೋದು ಸಹಜ ಅಲ್ಲ. ಈಗ ನಾನೇನು ಸುಮ್ಮನೆ ಇರ್ತೇನೆ, ನನಗೊಂದು ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದು ತಪ್ಪಿರ್ತದ? ಕೇಳೋಕೆ ಹಕ್ಕಿ. ನಾನೇನು ಸನ್ಯಾಸಿ ಅಲ್ಲಲ್ಲ. ನಾನು ಸನ್ಯಾಸಿ ಆದರೆ ಬೇಡ ಅನ್ಬೋದು. ಹಾಗೆ ಸನ್ಯಾಸಿ ಅನ್ಬೇಡ, ಸನ್ಯಾಸಿಗಳ ಮುಖ್ಯಮಂತ್ರಿಗಳೇ ಆಗಿದ್ದಾರೆ. ಈಗ ಆಗಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಆಗಿದ್ದಾರೆ. ಸನ್ಯಾಸಿ ಅಲ್ಲ, ಅವರು ಆಗಿದ್ದಾರೆ. ಈಗ ಹೇಳಕ್ಕೆ ಅದನ್ನು ಹೇಳಕ್ಕೆ ಬರೋದಲ್ಲ ಈಗ. ಹಾಗಾಗಿ ಅವರ ಒಂದು ಹಕ್ಕುಗಳನ್ನು ಇವತ್ತು ಪಾರ್ಟಿಯಲ್ಲಿ ಹೇಳಿದ್ದಾರೆ. ಬಿಟ್ಟರೆ ಅವ್ರು ಯಾವುದೇ ಪಕ್ಷದ ಗೊಂದಲ ಏನು ತಂದಲಿಲ್ಲ. ಖಂಡಿತ ಅವ್ರ ಬಗ್ಗೆ ಗೌರವ ಇದೆ, ಏನೂ ಆಗೋದಲ್ಲ ಅನಿಸ್ತದೆ. ಸರ್, SS ಪಾಟೀಲ್ ಅಂತೇಳಿ ಸುಳ್ಳು ಹೇಳದೆ ಹರಿಶ್ಚಂದ್ರ ಸ್ಮಶಾನಕ್ಕೆ ಹೊರಟ, ಸತ್ಯ ಹೇಳಿದ ರಾಜಣ್ಣ ಮನೆ ಕಡೆ ಹೊರಟ. ಇದನ್ನು ಯಾವ ಥರ ಇದು ನಮ್ಮ ಪಕ್ಷದ ವಿಚಾರ. ಪ್ರತಿಯೊಂದು ಪಕ್ಷಕ್ಕೂ ಅದರದೇ ಆದ ಶಿಸ್ತಿನ ಚೌಕಟ್ಟು ಅನ್ನೋದೊಂದು ಇರುತ್ತೆ. ಚೌಕಟ್ಟು ಅನ್ನೋದೊಂದು ಇರುತ್ತೆ. ದೊಡ್ಡ ಪಕ್ಷನ ಚಿಕ್ಕ ಪಕ್ಷನ ದಟ್ ಈಸ್ ಸೆಕೆಂಡ್ರಿ. ಈಗ JDSನಲ್ಲಿ ದೇವೇಗೌಡರ ವಿರುದ್ಧ ಮಾತಾಡ್ಕೊಂಡು JDSನಲ್ಲಿ ಇರ್ತೀನಿ, ಮೋದಿ ವಿರುದ್ಧ ಮಾತಾಡ್ಕೊಂಡು BJPಲಿ ಇರ್ತೀನಿ ಅನ್ನೋದು ಹೆಂಗೆ ಸಾಧ್ಯವಿಲ್ಲವೋ ಹಾಗೆ ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿ ಕಾಂಗ್ರೆಸ್ನಲ್ಲಿ ನಾನು ಆರಾಮಾಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತೀನಿ ಅಂದ್ರೆ ಆಗೋದಿಲ್ಲ. ಅಂದ್ರೆ ಎಲ್ಲ ಪಕ್ಷದ ಶಿಸ್ತದು. ಸತ್ಯ ಹೇಳ್ಬಾರ್ದು ಅಂತ ಹೇಳಿದ್ರು, ನಿಜ ಹೇಳಿದ್ರು, ಸುಳ್ಳು ಹೇಳಿದ್ರು ಪ್ರಶ್ನೆ ಇಲ್ಲ. ಹೌದು, ಆಯ್ತು. ಒಬ್ಬ ದಲಿತ ನಾಯಕನ ಬಲಿ ಕೊಟ್ಟಿದ್ದೀರಾ ನೀವು ಇವತ್ತು? ಹೌದು. ಹಾಗಾದ್ರೆ ಯತ್ನಾಳ್ಗೆ ಯಾಕೆ ಬಲಿ ಕೊಟ್ರಿ? ಒಬ್ಬ ಹಿಂದುತ್ವವಾದಿ ಒಂದು ಪಕ್ಷವನ್ನು ಗಟ್ಟಿಯಲ್ಲಿ ತಂದುಕೊಂಡಂತ ಒಬ್ಬ ಯತ್ನಾಳ್ ಅಂತವ್ರನ್ನ ಹೊರಗಾಕಿದ್ರೆ ವಿರುದ್ಧ ಮಾತಾಡ್ತಾ ಇದು ಅದೇನೆ. ನಿಮ್ಮ ರಾಜ್ಯ ಅಧ್ಯಕ್ಷರ ವಿರುದ್ಧ ಮಾತಾಡಿದ್ರೆ ಹೊರಗಾಗ್ತೀರಿ, ಅಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ವಿರುದ್ಧ ಮಾತಾಡಿದ್ರೆ ಅದು ನಡೆಯಲ್ಲ ನಿಮಗೆ. ಧನ್ಯವಾದ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.